ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ವಿಚ್ ಮೂವಿಯ ಸೆಕೆಂಡ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಪಾರ್ಟ್ ನ ನೀವಿನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಫಸ್ಟ್ ಆ ಪಾರ್ಟ್ ನ ನೋಡ್ಕೊಂಡ್ ಬಂದ್ಬಿಡಿ. ಆಕ್ಚುಲಿ ಫಸ್ಟ್ ಪಾರ್ಟ್ ನಾನೇ ಎರಡು ಹಾಫ್ ಆಗಿ ಮಾಡಾಕಿರ್ತೀವಿ, ಸೊ ಮಿಸ್ ಮಾಡದೆ ಆ ಎರಡನ್ನ ಕೂಡ ನೋಡ್ಕೊಂಡ್ ಬಂದ್ಬಿಡಿ. ಆಕ್ಚುಲಿ ಸೆಕೆಂಡ್ ಪಾರ್ಟ್ ನ ನೋಡಿದ್ಮೇಲೆ ಫಸ್ಟ್ ಪಾರ್ಟ್ ಗೂ ಮತ್ತೆ ಸೆಕೆಂಡ್ ಪಾರ್ಟ್ ಇರೋ ಡಿಫ್ರೆನ್ಸ್ ನ ಮತ್ತೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ಬಿಡಿ, ಯಾಕಂದ್ರೆ ತುಂಬಾನೇ ಡಿಫ್ರೆನ್ಸ್ ಇದೆ. ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ್ಲೇ ಈ ವಿಡಿಯೋಸ್ ಬೇರೆಯವ್ರಿಗೆ ರೀಚ್ ಆಗೋದಕ್ಕೂ ಮುಂಚೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನಮ್ಮ ವಿಡಿಯೋಸ್ ನ ಫಸ್ಟ್ ನೋಡಬಹುದು. ಸೊ ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಯಾವ್ದೊಂದು ಚಿಕ್ಕ ಹುಡುಗಿನ ತೋರಿಸ್ತಾರೆ. ಯಾವ್ದೋ ಒಂದು ಹಸುಗಳ ಫಾರ್ಮ್ ಅಲ್ಲಿ ನಿಂತಿರ್ತಾಳೆ. ಅಲ್ಲಿರೋ ಹಸುಗಳೆಲ್ಲ ಸತ್ ಬಿದ್ದಿರುತ್ತೆ. ಅದ್ರಲ್ಲಿ ಹುಡುಗಿ ಕೈ ಮೈ ಎಲ್ಲ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇದನ್ನ ಮಾಡಿರೋದು ಈ ಹುಡುಗಿನೇ ಅಂತ. ಈ ತರ ಮಾಡಿರೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇವಳೊಂದು ಸೂಪರ್ ಹ್ಯೂಮನ್ ಅಂತ. ಈಗ ಈ ತರ ಒಂದು ಕೆಲಸ ಮಾಡ್ಬಿಟ್ಟು ತುಂಬಾನೇ ಭಯದಿಂದ ಅಲ್ಲಿಂದ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಆಗ ಹೊರಗಡೆ ಕಟ್ಟಾಕಿರೋ ಒಂದು ನಾಯಿ ಇವಳನ್ನ ನೋಡ್ಬಿಟ್ಟು ತುಂಬಾನೇ ಕೋಪದಿಂದ ಕಚ್ಬೇಕು ಅಂತ ಓಡಿಸ್ಕೊಂಡ್ ಬರುತ್ತೆ. ಇನ್ನೊಂದ್ ಕಡೆ ಒಂದು ವಾಯ್ಸ್ ಕೇಳಿಸುತ್ತೆ, ಅಮ್ಮ ಹತ್ರ ಬಂದ್ಬಿಡಮ್ಮ, ಅಮ್ಮ ಹತ್ರ ಬಂದ್ಬಿಡು ಅಂತ. ಹಂಗೇನ್ ಸ್ವಲ್ಪ ಹೊತ್ತಲ್ಲಿ ಒಂದು ಹುಡುಗಿ ಟಕ್ ಅಂತ ಕಂಡ್ಬಿಟ್ಟು ಎಚ್ಚರ ಆಗ್ತಾಳೆ. ಯಾವ್ದೋ ಒಂದು ಸ್ಕೂಲ್ ಬಸ್ ಅಲ್ಲಿ ಹೋಗ್ತಿದ್ದಾಳೆ ಅಂತ ಕಾಣಿಸುತ್ತೆ. ಇಷ್ಟೊತ್ತು ಬಂದಿರೋದಲ್ಲ ಈ ಹುಡುಗಿ ಕನ್ಸಲ್ಲಿ ಯಾವ್ದೋ ಒಂದು ಟ್ರಿಪ್ ಹೋಗ್ತಾ ಇರೋ ತರ ಇದೆ. ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಜಾಲಿಯಾಗಿ ಹಾಡಾಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಬರ್ತಾ ಇರ್ತಾರೆ. ಈಗ ಎಚ್ಚರ ಆಯ್ತಲ್ವಾ, ಹುಡುಗಿ ಅವ್ರ ಫ್ರೆಂಡ್ ಬಂದ್ಬಿಟ್ಟಿಂದ ತಗೋ ತಿನ್ನು ಅಂತ ಹೇಳ್ಬಿಟ್ಟು ಏನೋ ತಿನ್ನಿಸ್ತಾಳೆ. ನೀನೆ ನೈಟ್ ಎಲ್ಲಿದ್ದೆ, ನಿನ್ ಬಾಯ್ ಫ್ರೆಂಡ್ ಜೈನ್ ಜೊತೆ ತಾನೇ ಇದ್ದೆ ಅಂತ ಕೇಳಿದ್ರೆ ಹುಡುಗಿ ಇಲ್ಲ ಆತರ ಏನಿಲ್ಲ ಸುಮ್ನೆ ಇರು ಅಂತ ಹೇಳಿದ್ರೆ ಸುಳ್ಳು ಹೇಳ್ಬೇಡ ನನಗ್ ಗೊತ್ತು ನೀನ್ ಎಲ್ಲಿದ್ದೆ ಅಂತ ಹೇಳ್ಬಿಟ್ಟು ಹಂಗೆ ಗೆಲ್ಲಿ ಮಾಡ್ತಾ ಇರ್ತಾಳ. ಆತರ ಏನಿಲ್ಲ ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ಹಂಗೆ ಹುಡ್ಕೆನೆ ಹಿಡ್ಕೊಂಡು ಗೆಲ್ತಾ ಇರ್ತಾಳೆ. ನೋಡಿದ್ರೇನೆ ಗೊತ್ತಾಗುತ್ತೆ ಈ ಹುಡುಗಿ ತುಂಬಾನೇ ಇನ್ನೋಸೆಂಟ್ ಅಂತ. ಆದ್ರೆ ಏನ್ ವಿಷಯ ಅಂತ ಗೊತ್ತಿಲ್ಲ. ಅವಾಗ ಹುಡುಗಿ ಹೊಟ್ಟೆನ ಮುಟ್ ನೋಡ್ಕೊಂತಾ ಇರ್ತಾಳೆ. ಅದಾದ್ಮೇಲೆ ಸ್ವಲ್ಪ ತಂಗಿ ಫ್ರೆಂಡ್ ಮಲ್ಗಿರ್ಬೇಕಾದ್ರೆ ಆ ಡ್ರೈವರ್ ಮಾತ್ರ ಈ ಆರೆಂಜ್ ಕಲರ್ ಶರ್ಟ್ ಹಾಕೊಂಡಿರ್ತಾಳಲ್ಲ ಆ ಹುಡುಗಿ ಕಡೆನೆ ತಿರುಗಿ ನೋಡ್ತಾ ಇರ್ತಾರೆ. ಇವಳಿಗೇನ್ ಅರ್ಥ ಆಗಲ್ಲ, ಯಾಕೆ ಅವ್ನ ಹಂಗ್ ನೋಡ್ತಾ ಇದ್ದಾನೆ ಅಂದಾಗ ಅವ್ರ ಫ್ರೆಂಡ್ ಹೇಳ್ತಾರೆ ಅವ್ನ ಅದೇ ತರನೇ ಅವನೊಂದ್ ಪೊರ್ಕಿ, ಅವನ ಕೇರ್ ಮಾಡ್ಕೊಂಬೇಡ, ನೀನ್ ಸೆಲೆಕ್ಟ್ ಆಗಿ ಮಲ್ಕೋ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತಿಗೆ ಸ್ಟೂಡೆಂಟ್ಸ್ ಎಲ್ಲ ಕೂಡ ಆ ಡ್ಯಾನ್ಸ್ ಆಡಿದ್ ಹಾಡಾಡಿದ್ ವೈಬ್ ಅಲ್ಲಿ ಎಲ್ಲ ಫುಲ್ ಟಯರ್ಡ್ ಆಗಿ ಮಲ್ಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಸ್ ಅಂತೂ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಆಗ ಸಡನ್ ಆಗಿ ಇವ್ರು ಹೋಗ್ತಾ ಇರೋ ರೂಟ್ ನ ಮಿಸ್ ಮಾಡಿ ಡ್ರೈವರ್ ಬೇರೆ ಯಾವ್ದೋ ರೂಟ್ ಕಡೆ ತಿರುಗಿಸಿರ್ತಾನೆ. ಸಖತ್ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ಎಚ್ಚರ ಆಗುತ್ತೆ, ಏನಿದು ನಾವ್ ಯೂಶುವಲ್ ಆಗಿ ಹೋಗೋ ರೂಟ್ ತರ ಇಲ್ವಲ್ಲ, ಯಾವ್ದೋ ಬೇರೆ ರೂಟ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದಾರೆ, ಕತ್ತೆಲ್ಲ ನೋಡ್ತಾ ಇದೆ, ಯಾಕೆ ಈ ತರ ಓಡಿಸ್ತಾ ಇದಾರೆ ಡ್ರೈವರ್ ಅಂತ ಬೈಕೊಂಡೇ ಹೋಗ್ತಾರೆ. ಈಗ ಬಸ್ ಕೂಡ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಸ್ಟಾಪ್ ಆಗಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ಒಂದ್ 4-5 ಜನ ಬಸ್ ಅಲ್ಲಿ ಹತ್ತಾರೆ. ಫುಲ್ ಆಗಿ ಹೊಗೆ ಎಲ್ಲ ಹಾಕ್ಬಿಡ್ತಾರೆ. ಆ ಸ್ಮೋಕ್ ಇಂದ ಎಲ್ಲರಿಗೂ ಫುಲ್ ಆಗಿ ಜ್ಞಾನ ತಪ್ಪಿಡುತ್ತೆ. ಅದು ಸಾಲದು ಅಂತ ಹೇಳ್ಬಿಟ್ಟು ಈಗ ಬಂದಿರೋ ರೋಡಿಯವರು ಕೆಲವ್ರನ್ನ ಕೂಡ ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಆರೆಂಜ್ ಕಲರ್ ಶರ್ಟ್ ಹಾಕೊಂಡಿದ್ಲಲ್ಲ ಆ ಹುಡುಗಿ ಕತ್ತಲ್ಲಿ ಯಾವ್ದೋ ಒಂದು ಇಂಜೆಕ್ಷನ್ ಇಳಿಸ್ಬಿಟ್ಟು ಅವ್ರಿಗೆ ನೆತ್ತಿ ಹೆಗಲ ಮೇಲೆ ಹಾಕೊಂಡು ಅಲ್ಲಿಂದ ನಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಯಾವ್ದೋ ಒಂದು ಲ್ಯಾಬ್ ತರ ಇರೋ ಜಾಗದಲ್ಲಿ ಹುಡುಗಿನ ಮಲಗಿಸಿರ್ತಾರೆ. ಅವಳಿಗೆ ಎಚ್ಚರ ಆಗ್ತಾ ಇರುತ್ತೆ. ಕಂಡ್ಬಿಟ್ಟು ನೋಡಿದ್ರೆ ಎದುರುಗಡೆ ಇರೋದು ಬೇರೆ ಯಾರು ಅಲ್ಲ, ಫಸ್ಟ್ ಪಾರ್ಟ್ ಅಲ್ಲಿ ನೋಡಿರ್ತೀವಲ್ಲ ಒಂದು ಲೇಡಿ, ಒಂದು ಪ್ರೊಫೆಸರ್ ಲೇಡಿ ಅವ್ರೆ. ಜೊತೆಗೆ ಅಲ್ಲೊಂದು ನ್ಯೂಸ್ ಓಡ್ತಾ ಇರುತ್ತೆ. ಆ ನ್ಯೂಸ್ ಅಲ್ಲಿ ಸ್ಕೂಲ್ ಟ್ರಿಪ್ ಹೋಗಿರೋ ಒಂದು ಬಸ್ಸು ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬಾನೇ ಗಾಯಗಳಾಗಿರೋದ್ರಿಂದ ಯಾರು ಬದುಕಿಲ್ಲ ಅಂತ ಬರ್ತಾ ಇರುತ್ತೆ. ಇದನ್ನ ನೋಡಿ ಇವಳಿಗೆ ಏನು ಅರ್ಥ ಆಗ್ತಾ ಇಲ್ಲ, ತುಂಬಾನೇ ಭಯ ಪಡ್ತಾಳೆ. ಏನಾಯ್ತು, ನಾನ್ ಯಾಕೆ ಇಲ್ಲಿದ್ದೀನಿ, ಏನ್ ನಡೀತಾ ಇದೆ ಅಂದಾಗ ಪ್ರೊಫೆಸರ್ ಲೇಡಿ ಹೇಳ್ತಾರೆ ಭಯ ಪಡ್ಬೇಡ, ನಿನ್ಗೇನು ಆಗಿಲ್ಲ, ನೀನ್ ಸೇಫ್ ಆಗಿ ಇದೆಯಾ ಅಂತ. ಅವಳಿಗೆ ಭಯ ಪಡದೆ ಇರ್ತಾಳೆ. ಇಲ್ಲ ಏನ್ ನಡೀತಾ ಇದೆ, ನನ್ನ ಹೊಟ್ಟೆ ಒಳಗಡೆ ಮಗು ಇದೆ ಅಂತ ಹೇಳ್ತಾಳೆ. ಅದಕ್ಕ ಪ್ರೊಫೆಸರ್ ಲೇಡಿ ನನಗ್ ಚೆನ್ನಾಗ್ ಗೊತ್ತು, ನಿನ್ ಹೊಟ್ಟೆ ಒಳಗಡೆ ಒಂದ್ ಮಗು ಅಲ್ಲ 2 ಮಗು ಇದೆ, ನಿನ್ ಬಗ್ಗೆ ನಮ್ಗೆಲ್ಲಾನು ಗೊತ್ತು, ನೀನೇನ್ ಭಯ ಪಡ್ಬೇಡ, ನಿನ್ ಹೊಟ್ಟೆ ಒಳಗಡೆ ಇರೋದು 2 ಮಗು ಅಲ್ವಾ, ಅದ್ರಲ್ಲಿ ಒಂದು ಹುಡುಗಿ ಮತ್ತೆ ಒಂದು ಹುಡುಗ, ಇನ್ ಸ್ವಲ್ಪ ದಿನದಲ್ಲೇ ಅವ್ರಿಗೆ ತುಂಬಾ ಜನ ತಂಗಿರು ತಮ್ಮಂದ್ರು ಬರ್ತಾರೆ ಗೊತ್ತಾ ಅಂತ. ಇವಳಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ ಹೇಳ್ತಿದೀರಾ ನೀವು ಅನ್ನೋ ತರ ನೋಡ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಈ ಪ್ರೊಫೆಸರ್ ಲೇಡಿಗೆ ಒಬ್ರು ಟ್ವಿನ್ ಇರ್ತಾರಲ್ವಾ, ಫಸ್ಟ್ ಪಾರ್ಟ್ ಲಾಸ್ಟ್ ಅಲ್ಲಿ ಬಂದಿರ್ತಾರಲ್ವಾ, ಅವರು ಬರ್ತಾರೆ. ಏನು ಗೊತ್ತಾಗ್ತಾ ಇಲ್ಲ ಅಂತ ನೋಡ್ತಾ ಇದೀಯಾ, ನಿಜವಾಗ್ಲೂ ನಿನ್ಗೇನು ಗೊತ್ತಿಲ್ವಾ ಅಥವಾ ಸುಮ್ನೆ ನಾಟಕ ಮಾಡ್ತಾ ಇದೀಯಾ, ನಿನ್ ಬಗ್ಗೆ ನಮ್ಗೆಲ್ಲಾ ಗೊತ್ತು, ಸೊ ನಿನ್ನ ಮಾತ್ರ ನೀನಾಗೆ ಇರ್ಬೋದು ಅಂತ ಹೇಳ್ತಾರೆ. ಈ ಹುಡುಗಿ ಹಂಗೆ ಬಿಕ್ಕರ್ಸೋದ್ ನೋಡಿದ್ರೆ ಈ ಹುಡುಗಿಗೆಲ್ಲಾ ಗೊತ್ತಾ ಅಥವಾ ಗೊತ್ತಿಲ್ದರ ಹತ್ರ ನಾಟಕ ಮಾಡ್ತಿದಲ್ಲ ಅಂತಾನೆ ಗೊತ್ತಾಗೋದಿಲ್ಲ. ಹಂಗೆ ಮೂವಿನ ಸ್ಟಾರ್ಟ್ ಆಗುತ್ತೆ. ಈಗ ಒಂದು ಲ್ಯಾಬ್ ಅಲ್ಲಿ ರಿಸರ್ಚ್ ಮಾಡ್ತಾ ಇರೋ ತರ ತೋರಿಸ್ತಾರೆ. ಒಂದು ಹುಡುಗಿಗೆ ಮೈಯೆಲ್ಲ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಅದಾದ್ಮೇಲೆ ತುಂಬಾ ವರ್ಷಗಳ ನಂತರ ತೋರಿಸ್ತಾರೆ. ಯಾವ್ದೋ ಒಂದು ಹಳೆ ಲ್ಯಾಬ್ ತರ ಇದೆ ನೋಡೋದಕ್ಕೆ. ಅಲ್ಲಿ ಎಲ್ಲರೂ ಸತ್ ಬಿದ್ದಿರ್ತಾರೆ. ಒಂದು ಹುಡುಗಿ ಮೈ ಮೇಲೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ, ಕೈ ಮೈ ಎಲ್ಲ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಇದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಇವಳೊಂದು ಸೂಪರ್ ಹ್ಯೂಮನ್ ಅಂತ. ಜೊತೆಗೆ ಅಲ್ಲಿ ಸತ್ ಬಿದ್ದಿರೋ ಡೆಡ್ ಬಾಡೀಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆ ಕೆಲಸ ಮಾಡಿರೋದು ಇವಳೆ ಅಂತ. ಈಗ ಲ್ಯಾಬ್ ಬಿಟ್ಟು ಎಸ್ಕೇಪ್ ಆಗಿ ಬರ್ತಾ ಇರೋ ತರ ಇದೆ. ನಿಧಾನಕ್ಕೆ ಹೊರಗಡೆ ನಡ್ಕೊಂಡ್ ಬರ್ತಾ ಇರ್ತಾಳೆ. ಇದೇ ಫಸ್ಟ್ ಟೈಮ್ ಅವಳು ಲ್ಯಾಬ್ ಇಂದ ಹೊರಗಡೆ ಬರ್ತಾ ಇರೋದೇನೋ ಗೊತ್ತಿಲ್ಲ. ಆದ್ರೆ ಈ ಹುಡುಗಿ ನೇಚರ್ ಜೊತೆ ತುಂಬಾನೇ ಕನೆಕ್ಟಿವಿಟಿ ಇರೋ ತರ ಕಾಣಿಸುತ್ತೆ. ಆ ಜಾಗದಲ್ಲಿ ಬರೋ ಚಳಿಗಾಳಿ ಮತ್ತೆ ಮಂಜು ಅದೆಲ್ಲ ಹುಡುಗಿ ತುಂಬಾನೇ ಹೊಸದಾಗಿ ಫೀಲ್ ಆಗ್ತಾ ಇರುತ್ತೆ. ಈ ಹುಡುಗಿನ ನೋಡಕ್ಕೆ ಸ್ವಲ್ಪ ನಿಯಾಂಗ್ ತರನೇ ಇರ್ತಾಳಲ್ಲ, ಬಟ್ ಇದು ನಿಯಾಂಗ್ ಅಲ್ಲ. ಹಂಗೆ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಭಯಂಕರವಾದ ಒಂದು ತಲೆನೋವು ಬರುತ್ತೆ ನೋಡಿ. ಅಮ್ಮ ಅಂದ್ರೆ ಒಂದ್ 2 ನಿಮಿಷ ಇರುತ್ತಷ್ಟೇ. ಸೇಮ್ ನಿಯಾಂಗ್ ಹೆಂಗ್ ತಲೆನೋವು ಬರ್ತಾ ಇತ್ತೋ ಇವಳು ಅದೇ ತರನೇ ಬರ್ತಾ ಇರೋದು. ಆದ್ರೆ ಇವಳಿಗೆ ನೇಚರ್ ಜೊತೆ ತುಂಬಾನೇ ಕನೆಕ್ಟಿವಿಟಿ ಇರೋದ್ರಿಂದ ಇವಳ ತಲೆನೋವಲ್ಲಿ ನರಳ್ತಾ ಇದ್ರೆ ಪ್ರಕೃತಿ ಕೂಡ ಅದೇ ತರನೇ ಚೇಂಜ್ ಆಗುತ್ತೆ. ಅದ್ರಲ್ಲಿ ಇವಳಿಗೆ ಕೆಲವೊಂದು ಇಲ್ಯೂಷನ್ಸ್ ಎಲ್ಲ ಬಂದೋಗುತ್ತೆ. ಯಾವ್ದೊಂದು ಲ್ಯಾಬ್ ಅಲ್ಲಿ ಯಾರನ್ನ ಕಟ್ಟಾಕಿರೋ ತರ. ಜೊತೆಗೆ ಹುಡುಗಿ ಮೂಗಲ್ ಫುಲ್ ಆಗಿ ಬ್ಲಡ್ ಎಲ್ಲ ಕೂಡ ಬರುತ್ತೆ. ಅದೇ ಜಸ್ಟ್ 2 ಮಿನಿಟ್ಸ್ ಇರತ್ತಲ್ವಾ ತಲೆನೋವು, ಈಗ ನಾರ್ಮಲ್ ಆಗ್ತಾಳೆ. ಈಗ ಹಂಗೆ ಒಂದು ವಿಲನ್ ಗ್ಯಾಂಗು ಪ್ರೊಫೆಸರ್ ಮನೆ ಕಡೆ ಹೋಗೋದನ್ನ ತೋರಿಸ್ತಾರೆ. ಕಾರ್ ಬಿಟ್ಟು ಕೆಳಗಡೆ ಇಳಿತಾರೆ ನೋಡಿ, ಇವರೇ ಆ ವಿಲನ್. ಇದು ತುಂಬಾ ದೊಡ್ಡ ನೆಟ್ವರ್ಕ್ ಅಲ್ವಾ, ತುಂಬಾ ಜನ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಈಗ ಪ್ರೊಫೆಸರ್ ಲೇಡಿ ಮನೆ ಒಳಗಡೆ ಹೋಗಿದ ತಕ್ಷಣ ಆ ವಿಲನ್ ಮೈಯಲ್ಲಿ ಏನೋ ಒಂದು ಚೇಂಜಸ್ ಆಗೋದನ್ನ
ಅದನ್ನ ತೋರಿಸ್ತಾರೆ. ನರಗಳೆಲ್ಲ ಹಂಗೆ ಕೆನ್ನೆವರೆಗೂ ಬರುತ್ತೆ. ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಕೂಡ ಒಂದು ಸೂಪರ್ ಹ್ಯೂಮನ್ಸ್ ಅಂತ. ಈಗ ವಿಲನ್ ಪ್ರೊಫೆಸರ್ ಲೇಡಿ ಹತ್ರ ಹೇಳ್ತಾನೆ, ಮತ್ತೆ ನಮ್ ಲ್ಯಾಬ್ ಇಂದ ಒಂದ್ ಹುಡುಗಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ. ನಮ್ಮ ಆರ್ಗನೈಸೇಷನ್ ಬಗ್ಗೆ ಗೊತ್ತಿರೋರು ತುಂಬಾ ಕಡಿಮೆ ಇದ್ದಾರೆ. ಅದ್ರಲ್ಲೂ ಯಾರ ಹುಡುಗಿನ ತಪ್ಪಿಸ್ಕೊಳಕ್ ಬಿಟ್ರು ಅಂತ ಗೊತ್ತಿಲ್ಲ. ಇದು ಬೇಕಂತಾನೆ ನಡೆದಿರೋ ತರ ಇದೆ. ನಮ್ ಕಡೆ ಯಾರು ಮಾಡಿಲ್ಲ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡ್ವಿ. ನಿಮ್ ಕಡೆಯಿಂದ ಏನಾದ್ರು ಆಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ತೀರಾ ಅಂದಾಗ ಲೇಡಿ ಹೇಳ್ತಾರೆ, ನಾನು ಈ ವಿಷಯನ ಕೇಳ್ಪಟ್ಟೆ. ನಾನ್ ರಿಟೈರ್ಡ್ ಆದ್ಮೇಲೆ ಆ ಲ್ಯಾಬ್ ಅಲ್ಲಿ ಏನೇನ್ ನಡೀತಿದೆ ಅಂತ ನನ್ಗೆಲ್ಲ ಗೊತ್ತಾಗುತ್ತೆ. ಪೂರ್ತಿಯಾಗಿ ಅಲ್ದಿದ್ರು ಕೆಲವೊಂದು ವಿಷಯ ಗೊತ್ತಾಗುತ್ತೆ. ಸೊ ಅದೇನಂತ ಹೇಳ್ಬಿಟ್ಟು ನಾನು ಕಂಡಿಡಿದು ಹೇಳ್ತೀನಿ ಅಂತ ಹೇಳ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲೇ ಮತ್ತೆ ಹುಡುಗಿನ ತೋರಿಸ್ತಾರೆ. ಅವಳಂಗೆ ಸ್ವಲ್ಪ ನಡ್ಕೊಂಡು ಮೇನ್ ರೋಡ್ ಗೆ ಬಂದ್ಬಿಡ್ತಾಳೆ. ಖಾಲಿ ರೋಡ್, ಏನು ವೆಹಿಕಲ್ಸೇ ಇಲ್ಲ. ಇವಳು ಪಾಡಿಗೆ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಖತ್ ಸ್ಪೀಡ್ ಆಗಿ ಒಂದ್ ಕಾರ್ ಬರುತ್ತೆ. ಆಲ್ಮೋಸ್ಟ್ ಇವಳು ಗುದ್ದೋ ತರನೇ ಬರುತ್ತೆ. ಹಂಗೆ ಟಕ್ ಅಂತ ಸೈಡ್ ಮಾಡಿ ಕಾರ್ ನ ನಿಲ್ಸ್ಬಿಡ್ತಾರೆ. ಈ ಹುಡುಗಿನ ನೋಡಿದ್ರೆ ಸ್ವಲ್ಪ ವಿಯರ್ಡ್ ಆಗಿದೆ ಅಲ್ವಾ, ಮೈ ಕೈಯೆಲ್ಲ ಫುಲ್ ಆಗಿ ಬ್ಲಡ್ ಎಲ್ಲ ಮಾಡ್ಕೊಂಡಿರ್ತಾಳಲ್ವಾ. ಇದನ್ನ ನೋಡ್ಬಿಟ್ಟು ಕಾರ್ ನಂಗೆ ರಿವರ್ಸ್ ಮಾಡ್ಕೊಂಡ್ ಬರ್ತಾರೆ. ಕಾರಲ್ಲಿ ಇರೋರ್ನ ನೋಡಿದ್ರೆ ಯಾವ್ದೋ ಒಂದು ರೌಡಿ ಗ್ಯಾಂಗ್ ತರನೇ ಇದೆ. ಬಂದವ್ರು ಇವಳನ್ನ ನೋಡ್ಬಿಟ್ಟು, ಯಾಕೆ ನೀನ್ ಈ ತರ ಇದೆಯಾ, ಮೈ ಎಲ್ಲ ಫುಲ್ ಆಗಿ ಬ್ಲಡ್ ಎಲ್ಲ ಆಗಿದೆ, ಯಾಕೆ ಈ ತರ ಒಬ್ಳೆ ಸುತ್ತಾ ಇದೆಯಾ, ಏನಾದ್ರು ರೈಡ್ ಬೇಕಾ, ಎಲ್ಲಾದ್ರೂ ಡ್ರಾಪ್ ಮಾಡ್ಬೇಕಾ, ಬಂದ್ ಕಾರ್ ಹತ್ತು ಅಂತ ಕರೀತಾರೆ. ಇವ್ರು ಮಾತಾಡಿಸ್ತಾ ಇರೋದನ್ನ ಅವಳು ಕೇಳಿಸ್ಕೊಂತದಾಳೆ ಇಲ್ವಾ ಗೊತ್ತಿಲ್ಲ. ಬಟ್ ಅವ್ನ್ ಸ್ಮೋಕ್ ಮಾಡ್ತಾ ಇರೋದನ್ನೇ ನೋಡ್ತಾ ಇರ್ತಾಳೆ. ಅವಳು ಇದುವರೆಗೂ ಸ್ಮೋಕ್ ನ ನೋಡಿಲ್ಲ ಅಂತ ಕಾಣಿಸುತ್ತೆ. ಸೊ ಅದನ್ನೇ ವ್ಯತ್ಯಾಸವಾಗಿ ನೋಡ್ತಾ ಇರ್ತಾಳೆ. ಈ ಕಾರ್ ಓಡಿಸ್ಕೊಂಡ್ ಬಂದಿರೋನ್ ಕೇಳ್ತಾನೆ, ಏನ್ ಕೇಳಿದ್ರು ಆನ್ಸರ್ ಮಾಡ್ತಾ ಇಲ್ಲ ನೀನು, ದೊಡ್ಡೋರ್ ಕೇಳಿದ್ರೆ ಆನ್ಸರ್ ಮಾಡ್ಬೇಕನ್ನೋ ಜ್ಞಾನ ಇಲ್ವಾ ಅಂತ ಬೈತಾನೆ. ಆದ್ರೂ ಹುಡುಗಿ ಅದನ್ನೆಲ್ಲ ಕಿವಿಗೆ ಹಾಕೊಳ್ಳೋ ತರ ಇಲ್ಲ. ಅವ್ನ್ ಬಾಯಿಂದ ಹೊಗೆ ಬಿಡ್ತಾ ಇದ್ರೆ ಅದನ್ನೇ ನೋಡ್ತಾ ಇರ್ತಾಳೆ. ಎತ್ತಾಕೊಳ್ಳೋ ಕಾರಲ್ಲಿ ಅಂತ ಹೇಳಿದ್ಮೇಲೆ ಹಂಗೆ 4 ಜನ ಅವಳ ಎತ್ತಿ ಕಾರಲ್ಲಿ ಹಾಕೊಳ್ತಾರೆ. ಇವಳಂಗೆ ಸೈಲೆಂಟ್ ಆಗಿ ಸೆಂಟ್ರಲ್ ಕುತ್ಕೊಂಡು ಸುತ್ತಮುತ್ತ ನೋಡ್ಕೊಂಡ್ ಬರ್ತಾ ಇರ್ತಾಳೆ. ಹಂಗೆ ಅಕ್ಕಪಕ್ಕದಲ್ಲಿ ಕುತ್ಕೊಂಡಿರೋರೆಲ್ಲ ರೋಡಿಗಳ ತರನೇ ಇರ್ತಾರೆ. ಅದ್ರಲ್ಲಿ ಹಿಂದ್ಗಡೆ ಒಂದು ಲೇಡಿನ ಭಯ ಪಡಿಸಿ ಕರ್ಕೊಂಡು ಹೋಗ್ತಾ ಇರೋ ತರ ಇದೆ. ಆ ಲೇಡಿ ಹೆಸರು ಕ್ಯೂ ಅಂತ. ಅವ್ರು ಕೇಳ್ತಾರೆ, ಯಾಕೆ ಇವಾಗ ಹುಡುಗಿನ ಕಾರ್ ಹತ್ತಿಸ್ಕೊಂಡಿದ್ದೀರಾ, ಹುಡುಗಿ ಏನ್ ಮಾಡಿದ್ಲು ಅಂತ ಕೇಳಿದಾಗ ಆ ಮುಂದೆ ಶೀಟಲ್ ಕುತ್ಕೊಂಡಿರೋ ಹೆಡ್ ಹೇಳ್ತಾನೆ, ನೀನೇ ಇನ್ನೊಬ್ರ ಹತ್ರ ಹೆಲ್ಪ್ ಕೇಳೋ ಪರಿಸ್ಥಿತಿಯಲ್ಲಿ ಇದೆಯಾ, ಇವಾಗ ಈ ವಿಷಯ ನಿನ್ಗೆ ಯಾಕೆ, ಭಯ ಮುಚ್ಕೊಂಡ್ ಬಾ ಅಂತ ಗದಿರ್ತಾನೆ. ಈಗ ಹೆಡ್ ಹಂಗೆ ತಿರುಗ್ ನೋಡಿದಾಗ ಇವಳು ಮೈ ಫುಲ್ ಆಗಿ ಬ್ಲಡ್ ಎಲ್ಲ ಆಗಿರತ್ತಲ್ಲ, ಬಟ್ಟೆ ಎಲ್ಲ ಫುಲ್ ಆಗಿ ಬ್ಲಡ್ ಆಗಿರತ್ತಲ್ಲ, ಅದನ್ನ ನೋಡ್ಬಿಟ್ಟು ಯಾಕೆ ಹುಡುಗಿ ಫುಲ್ ಆಗಿ ಬ್ಲಡ್ ಇಂದ ಬರ್ತಾ ಇದ್ದಾಳೆ, ಅದು ಒರಿಜಿನಲ್ ಬ್ಲಡ್ ಇಲ್ವಾ ನೋಡೋ ಅಂತ ಹೇಳಿದಾಗ ಪಕ್ಕದಲ್ಲಿರೋ ನಂಗೆ ಕೆನ್ನಲ್ಲಿರೋ ಬ್ಲಡ್ ನ ಒರೆಸಿ ನೋಡ್ತಾನೆ. ಬಾಸ್ ಇದನ್ನ ನೋಡಿದ್ರೆ ಒರಿಜಿನಲ್ ಬ್ಲಡ್ ತರನೇ ಇದೆ ಅಂತ ಹೇಳ್ತಾನೆ. ಅದನ್ನ ಕೇಳಿಸ್ಕೊಳ್ಳೋ ಬಾಸ್ ಹೇಳ್ತಾನೆ, ಹುಡುಗಿ ಎಲ್ಲಿಂದ ಬರ್ತಾ ಇದೆಯಾ, ಯಾಕೆ ನಿನ್ ಮೈಯಲ್ಲಿ ಇತರ ಬ್ಲಡ್ ಆಗಿದೆ, ನಿಮ್ ಮನೆ ಎಲ್ಲಿದೆ, ನಿನ್ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹಂಗೆ ಬೆದರ್ಸೋ ತರ ಕೇಳ್ತಾ ಇರ್ತಾರ. ಇದನ್ನ ಔಟ್ ಹಿಂದ್ಗಡೆ ಇರೋ ಕ್ಯೂ ಅನ್ನೋ ಲೇಡಿ ಟೆನ್ಷನ್ ಆಗ್ಬಿಡ್ತಾಳೆ. ಯಾಕ ಹುಡುಗಿನ ಹತ್ರ ಬೆದರ್ಸ್ತಾ ಇದೀರಾ, ಸೈಲೆಂಟ್ ಆಗಿ ಹುಡುಗಿನ ಕಾರ್ ಇಳಿಸಿ ಬಿಡಿ, ನಿಮ್ ಜೊತೆ ಏನ ಕರ್ಕೊಂಡು ಹೋಗ್ತಾ ಇದೀರಾ ಅಂತ ಬೈದಾಗ ಮುಂದ್ಗಡೆ ಇರೋ ಬಾಸು ಬೈತಾನೆ, ಇವಳು ಬೇರೆ ಸುಮ್ನೆ ಟೆನ್ಷನ್ ಮಾಡಿಸ್ತಾ ಇರ್ತಾಳೆ. ಆ ಹುಡುಗಿ ಏನಾದ್ರು ಇನ್ ಕೇಸು ನಮ್ ಕಾರ್ ನಂಬರ್ ನ ನೋಟ್ ಮಾಡಿದ್ರೆ ಅದಕ್ಕೆ ಒಂದ್ ಸೇಫ್ಟಿಗೆ ನಮ್ ಜೊತೆ ಕರ್ಕೊಂಡು ಹೋಗ್ತಾ ಇರೋದು ಅಂದಾಗ ಕ್ಯೂ ಅನ್ನೋ ಲೇಡಿ ಹೇಳ್ತಾರೆ, ಏನು ಕಾರ್ ನಂಬರ್ ನ ನೋಟ್ ಮಾಡಿರ್ತಾಳ, ನೀನ್ ಬಂದಿದ್ ಸ್ಪೀಡ್ ಗೆ ಕಾರ್ ನಂಬರ್ ಎಲ್ಲಿ ಕಾಣಿಸುತ್ತೆ, ಎಲ್ಲಿ ಹೇಳು, ಆ ಹುಡುಗಿ ಜಾಗದಲ್ಲಿ ನೀನ್ ಇದಿದ್ರೆ ನೀನ್ ಕಾಣಿಸ್ತಾ ಇತ್ತ ನಂಬರ್, ನೀನ್ ನೋಟ್ ಮಾಡ್ತಾ ಇದ್ದ ಅಂತ ಕೇಳಿದಾಗ ಆ ಬಾಸ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಈಗ ಬಾಯಿ ಮುಚ್ಕೊಂಡ್ ಸೈಲೆಂಟ್ ಆಗಿ ಬರ್ತೀಯಾ ಅಥವಾ ಸಾಯಿಸ್ಬಿಟ್ಟು ಇಲ್ಲೆಲ್ಲಾದ್ರೂ ಮಣ್ ಮಾಡ್ಬಿಟ್ಟು ಹೋಗ್ಬಿಡ್ಲಾ ಅಂತ ಬೆದರಿಸ್ತಾನೆ. ಆದ್ರೆ ಇಷ್ಟೊತ್ತು ಏನು ಬಾಯಿ ತೆಗಿದೆ ಇರೋ ಹುಡುಗಿ 0411156 ಅಂತ ಆ ಕಾರ್ ನಂಬರ್ ನ ಕರೆಕ್ಟ್ ಆಗಿ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ್ ಬಾಸ್ಗೆ ಶಾಕ್ ಆಗ್ಬಿಡುತ್ತೆ. ಹುಡುಗಿ ಕಾರ್ ಬಂದಿದ್ ಸ್ಪೀಡ್ ಗೆ ನಂಬರ್ ನ ನೀನ್ ಹೆಂಗ್ ನೋಟ್ ಮಾಡ್ದೆ, ಅದ್ರಲ್ಲೂ ನೀನು ಆ ಕಡೆ ತಾನೇ ತಿರ್ಕೊಂಡ್ ನಡ್ಕೊಂಡ್ ಹೋಗ್ತಾ ಇದ್ದೆ, ನಂಬರ್ ಹೆಂಗ್ ನೋಟ್ ಮಾಡ್ದೆ ಅಂತ ಕೇಳಿದಾಗ ಇನ್ ಸ್ವಲ್ಪ ಹೊತ್ತಲ್ಲೇ ಬೇರೆಲ್ಲ ಡೀಟೇಲ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅವ್ನ್ಗೇನ್ ಅರ್ಥ ಆಗ್ತಲ್ಲ ಎಲ್ಲಿದಪ್ಪ ಡೀಟೇಲ್ಸ್ ಅಂತ ಹೇಳ್ಬಿಟ್ಟು ಕಾರ್ ಮುಂದ್ಗಡೆ ಒಂದು ಸ್ಟಿಕ್ಕರ್ ಹಾಕಿರ್ತಾರಲ್ಲ ಗ್ಲಾಸ್ ಮೇಲೆ, ಆ ಸ್ಟಿಕ್ಕರ್ ಅಲ್ಲಿ ಇರೋ ಚಿಕ್ಕ ಚಿಕ್ಕ ರೈಟಿಂಗ್ಸ್ ಕೂಡ ಅವಳು ಅಷ್ಟು ಕ್ಲಿಯರ್ ಆಗಿ ನೋಡಿದಾಳೆ ಅಂತ ಕಾಣಿಸುತ್ತೆ. ಈ ಬಾಸೇ ಫುಲ್ ಶಾಕ್ ಆಗ್ಬಿಡ್ತಾನೆ. ಯಾರ್ ನೀನು ಅಂತ ಕೇಳ್ತಾನ ಪಕ್ಕದಲ್ಲಿರೋನು. ಅದ ಬಾಸ್ ಕೇಳ್ತಾ ಇದ್ದಾಳೆ ಆನ್ಸರ್ ಮಾಡು ಅಂತ ಹೇಳ್ಬಿಟ್ಟು ತಲೆ ಮೇಲೆ ಒಂದ್ ಹೊಡಿತಾನೆ. ಇದ್ರನ್ನ ನೋಡ್ಬಿಟ್ಟು ಕ್ಯೂ ಟೆನ್ಷನ್ ಆಗ್ಬಿಡ್ತಾರೆ. ಯಾಕೋ ಚಿಕ್ಕ ಹುಡುಗಿ ನಂಗೆ ಹೊಡಿತಾ ಇದೀರಾ ಅಂತ, ನೀನ್ ಬಾಯಿ ಮುಚ್ಚು ಫಸ್ಟ್ ಅಂತ ಹೇಳ್ಬಿಟ್ಟು ಕ್ಯೂ ಕೂಡ 2 ಏಟ್ ಬೀಳುತ್ತೆ. ಈ ಕಡೆ ಬಾಸ್ ನೋಡಿದ್ರೆ ಯಾರೋ ಇವಳು ಅಂತ ಹೇಳ್ಬಿಟ್ಟು ಅವ್ಳು ಕೂದಲನ್ನೆಲ್ಲ ಮುಟ್ ನೋಡ್ತಾ ಇರ್ತಾಳೆ. ಆದ್ರೆ ಇಷ್ಟೊತ್ತು ಏನು ಸರಿಯಾಗಿ ಮಾತಾಡಿರಲ್ವಲ್ಲ, ಕೈ ಎತ್ತು ಅಂತ ಹೇಳ್ತಾಳೆ. ನೋಡೋ ಪರವಾಗಿಲ್ವೇ, ನೀನು ಚೆನ್ನಾಗಿ ಮಾತಾಡ್ತೀಯಾ, ಅದ ನೋಡ್ತಾ ಇದೀನಲ್ಲ, ಬಾಯಿ ಮುಚ್ಕೊಂಡ್ ಕೂತ್ಕೊ ಅಂತ ಹೇಳ್ಬಿಟ್ಟು ಅವ್ಳು ಬಟ್ಟೆನೆಲ್ಲ ಮುಟ್ಟಿ ನೋಡ್ತಾರೆ. ಇದ್ ನೋಡಕ್ಕೆ ಮೆಂಟಲ್ ಹಾಸ್ಪಿಟಲ್ ಹಾಕೊಂಡಿರೋ ಬಟ್ಟೆ ತರನೇ ಇದೆ, ಮೈಯೆಲ್ಲ ಫುಲ್ ಆಗಿ ಬ್ಲಡ್ ಆಗಿದೆ ಅಂತ ಹಂಗೆ ಮುಟ್ಟಿ ಮಾತಾಡಿಸ್ತಾ ಇರ್ತಾರೆ. ಅವಳಂತ 2-3 ಸತಿ ವಾರ್ನಿಂಗ್ ಕೊಡ್ತಾಳೆ, ನಾನು ಹೇಳ್ತಾ ಇದೀನಲ್ವಾ ನನ್ನ ಮುಟ್ಬೇಡಿ, ಕೈ ತೆಗೀರಿ ಅಂತ ಹೇಳ್ತಾಳೆ. ಆದ್ರೂ ಅವ್ರು ಕೇಳೋ ತರ ಇಲ್ಲ. ಈಗ ಅವಳು ಕೈ ಇಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಕಾರ್ ಒಳಗಡೆ ಕುತ್ಕೊಂಡಿರೋ ಒಬ್ಬೊಬ್ನು ಹಾರ್ಕೊಂಡೋಗಿ ಬೀಳ್ತಾ ಇರ್ತಾನೆ ಮಿಂಚಿನ ವೇಗದಲ್ಲಿ. ಅಷ್ಟೇ ಅಲ್ಲ 4 ದಿಕ್ಕಲ್ಲಿ 4 ಡೋರ್ ಕಿತ್ಕೊಂಡ್ಬಂದ್ ಬೀಳ್ತಾ ಇರುತ್ತೆ. ಅಷ್ಟೇ ಕಂಟ್ರೋಲ್ ಮೀರಿ ಕಾರು ಹಂಗೆ ಕಾಡ್ ಒಳಗಡೆ ಹೋಗಿ ಅಪ್ಸೈಡ್ ಡೌನ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತಲ್ಲೇ ಕ್ಯೂಗೆ ಎಚ್ಚರ ಆಗುತ್ತೆ. ಅವ್ಳು ಕಣ್ಬಿಟ್ಟು ನೋಡೋಷ್ಟ್ರಲ್ಲಿ ಕಾರಲ್ಲಿ ಯಾರು ಇಲ್ಲ. ಹೊರಗಡೆ ಬಂದ್ ನೋಡಿದ್ರೆ ಅಲ್ಲಿ ಬಿದ್ದಿರೋ ಹೆಣ್ಣುಗಳನ್ನೆಲ್ಲ ನೋಡಿದ್ರೆ ಈ ಹುಡುಗಿ ಏನೋ ಅಟ್ಯಾಕ್ ಮಾಡಿದಾಳೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ ಅಲ್ಲಿ ನೋಡಿದ್ರೆ ಹೆಡ್ ಅವ್ನ ಹೆಡ್ ನ ಕಾಪಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಕ್ಯೂ ಹೇಳ್ತಾಳೆ, ಏನು ಮಾಡ್ಬೇಡ, ಅವ್ರನ್ನ ಹಂಗೆ ಬಿಟ್ಬಿಡು, ಏನು ಆಗಲ್ಲ ಅಂತ ಇವ್ರು ಹೇಳ್ತಾ ಇದ್ರೆ ಅದನ್ನೆಲ್ಲ ಅವಳು ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಾ ಇದ್ದಾಳೆ. ಹೇಳ್ಬೇಕಂದ್ರೆ ಆ ಕ್ಯೂ ಅನ್ನೋರ್ ಮಾತನ್ನ ಇವಳು ಕೇಳ್ತಾ ಇದ್ದಾಳೆ. ಅವಳು ಹಂಗೆ ಸೈಲೆಂಟ್ ಆಗಿರ್ಬೇಕಾದ್ರೆ ಕ್ಯೂ ಅನ್ನೋರು ಹೆಡ್ ಹತ್ರ ಹೋಗ್ಬಿಟ್ಟು ಫೋನ್ ನ ತಗೊಂಡು ಆಂಬುಲೆನ್ಸ್ ಗೆ ಕಾಲ್ ಮಾಡ್ಬಿಟ್ಟು ಅಲ್ಲಿಂದ ಎತ್ಸ್ತಾರ್. ನೋಡಿ ಒಂದು ಓಟ ಆಕ್ಚುಲಿ ಹುಡುಗಿನ ನೋಡ್ಬಿಟ್ಟು ಅವರೇ ಭಯ ಪಟ್ಬಿಟ್ರೇನೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಮನ್ಸ್ ಕೇಳ್ತಾ ಇಲ್ಲ. ಹೋಗಿದ್ ಸ್ಪೀಡ್ ಗೆ ವಾಪಸ್ ಬಂದ್ಬಿಟ್ಟು ನೀನ್ ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಆ ಹುಡುಗಿನ ಅವ್ರ ಜೊತೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಭಯಂಕರವಾಗಿ ಒಬ್ರು ತುಂಬಾ ಜನನ ಬೇಟಾಡಿರೋ ತರನೇ ಇದೆ. ಮೈ ಕೈ ಎಲ್ಲ ಫುಲ್ ಬ್ಲಡ್, ಜಾಗ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಇವರೆಲ್ಲ ಯಾರಂತ ನೋಡಿದ್ರೆ ನಿಯಾಂಗ್ ತರ ಪವರ್ಸ್ ಇರೋರೆ. ಆದ್ರೆ ಇವ್ರು ಬಂದು ಬೇರೆ ತರ ಒಂದು ಗ್ಯಾಂಗ್, ಅಂದ್ರೆ ಹ್ಯೂಮನ್ ಪವರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲ ಬೇಟಾಡೋ ತರ ಒಂದು ಗ್ಯಾಂಗ್. ಇವರಲ್ಲಿ ಇರೋರ್ನೆಲ್ಲ ಸರಿಯಾಗಿ ಹೊಡೆದಾಕ್ಬಿಟ್ಟು ಕುತ್ಕೊಂಡು ಆರಾಮಾಗಿ ಸ್ಮೋಕ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಇವರು ಸೂಪರ್ ಪವರ್ಸ್ ಇರೋರ್ನ ಬೇಟೆ ಆಡ್ತಾರಂದ್ರೆ ಎಲ್ಲರನ್ನೂ ಬೇಟೆ ಆಡೋದಿಲ್ಲ. ಅವ್ರ ಪವರ್ ನ ಮಿಸ್ಯೂಸ್ ಮಾಡ್ಕೊಂಡು ನಾರ್ಮಲ್ ಮನುಷ್ಯರನ್ನ ಬೇಟೆ ಆಡ್ತಾರಲ್ಲ ಅಂತವ್ರನ್ನ ಇವರೆಲ್ಲ ಸಾಯಿಸೋದು. ಅದ್ರಲ್ಲೂ ಹ್ಯೂಮನ್ ಪವರ್ಸ್ ಇರೋರು ಅಂದ್ರೆ ಅವ್ರನ್ನ
ಸಾಯಿಸೋಷ್ಟು ಶಕ್ತಿ ಇವ್ರಿಗೂ ಇರ್ಬೇಕಲ್ವಾ. ಇವ್ರಿಗೆಲ್ಲ ಕೂಡ ತುಂಬಾನೇ ಸೂಪರ್ ಪವರ್ಸ್ ಎಲ್ಲ ಇರುತ್ತೆ. ಆದ್ರೆ ಏನ್ ಪವರ್ಸ್ ಅಂತ ನೋಡಿದ್ರೆ ಇವ್ರಿಗೆ ಗಾಯ ಏನಾದ್ರು ಆದ್ರೆ ಅದಾಗದೆ ಆದಷ್ಟು ಬೇಗ ಹೀಲ್ ಆಗ್ಬಿಡುತ್ತೆ. ಈಗ ಕೂಡ ನೋಡಿ ಅವ್ರ ಮೈಲಿರೋ ಬ್ಲಡ್ ಗ್ಲಾಸ್ ಪೀಸಸ್ ಎಲ್ಲ ಹಂಗೆ ಅಸಾಲ್ಟ್ ಆಗಿ ಎತ್ತಾಕ್ಬಿಡ್ತಾರೆ. ಹೇಳ್ಬೇಕಂದ್ರೆ ಹ್ಯೂಮನ್ಸ್ ಗಿರೋ ತರ ಪೇನು ಫೀಲಿಂಗ್ಸ್ ಎಲ್ಲ ಇವ್ರಿಗೆ ಇರುತ್ತೆ. ಆದ್ರೆ ಏನ್ ಅವಾಗ ಇವ್ರ ಕೈಯಲ್ಲಿರೋ ನರಗಳೆಲ್ಲ ಹಂಗೆ ದಪ್ಪ ಊದ್ಕೊಳ್ಳುತ್ತೆ. ಅದನ್ನ ಹೆಂಗಪ್ಪ ಸರಿ ಮಾಡ್ಕೊಳ್ತಾರೆ ಅಂತ ನೋಡಿದ್ರೆ ಹಂಗೆ ಫೋರ್ಸ್ ಆಗಿ ಎದುರುಗಡೆ ಇರೋ ಒಂದು ಗೋಡೆಗೋ ಅಥವಾ ಗ್ಲಾಸ್ಗೋ ಗುದ್ದುತ್ತಾರಷ್ಟೇ, ಅದು ನಾರ್ಮಲ್ ಆಗ್ಬಿಡುತ್ತೆ. ಇವಳು ನರಗಳೆಲ್ಲ ಇತ್ರ ಊದ್ಕೊಳ್ಳೋದನ್ನ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವಿಲನ್ ಕಾರಿಂದ ಬಂದು ಆ ಪ್ರೊಫೆಸರ್ ಮನೆಗೆ ಒಳಗಡೆ ಹೋಗ್ತಾನಲ್ವಾ, ಅವ್ನ್ಗಾಗೋ ತರನೇ ಇದೆ. ಮೋಸ್ಟ್ಲಿ ಇವರೆಲ್ಲ ಅದೇ ತರ ಪವರ್ಸ್ ಇರೋರು ಅಂತ ಕಾಣಿಸುತ್ತೆ. ಈಗ ಅವ್ರ ಕೈ ಎಲ್ಲ ನಾರ್ಮಲ್ ಆದ್ಮೇಲೆ ಹಂಗೆ ಸ್ನಾನ ಎಲ್ಲ ಮಾಡ್ಕೊಂಡು ಏನು ಮೈಯಲ್ಲಿ ಗಾಯನೇ ಇಲ್ಲ ಅನ್ನೋ ತರ ಬಂದ್ ಆರಾಮಾಗಿ ಕೂತಿರ್ತಾಳೆ. ಆ ಟೈಮಲ್ಲಿ ಅವ್ಳಿಗೊಂದು ಮೆಸೇಜ್ ಬರುತ್ತೆ. ಬೇರೆ ಯಾರು ಅಲ್ಲ, ಪ್ರೊಫೆಸರ್ ಲೇಡಿನೇ ಮೆಸೇಜ್ ಮಾಡಿರೋದು. ಆ ಮೆಸೇಜ್ ನ ನೋಡಿದ್ಮೇಲೆ ಇವಳು ಅವ್ರ ಅಸಿಸ್ಟೆಂಟ್ ನ ಕರ್ಕೊಂಡು ಪ್ರೊಫೆಸರ್ ಲೇಡಿನ ನೋಡೋದಕ್ಕೆ ಅವ್ರ ಮನೆಗೆ ಹೋಗಿರ್ತಾರೆ. ಅಲ್ಲಿ ನೋಡಿದ್ರೆ ಪ್ರೊಫೆಸರ್ ಲೇಡಿ ಏನ್ ಹೇಳ್ತಾರಂದ್ರೆ ಲ್ಯಾಬ್ ಇಂದ ಒಂದು ದೊಡ್ಡ ಮಾನ್ಸ್ಟರ್ ಹುಡುಗಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಹೊರಗಡೆ ಇರೋದು ತುಂಬಾನೇ ಅಪಾಯ. ಅವಳು ಹೇಳಿದಾಳೆ ಅಂತ ಕಂಡಿಡೋದಕ್ಕೆ ಡಿವೈಸ್ ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಡೈರೆಕ್ಷನ್ ತೋರಿಸೋ ತರ ಒಂದು ಡಿವೈಸ್ ನ ಕೊಡ್ತಾರೆ. ಅದನ್ನ ತಗೊಂಡು ಹಂಟರ್ ಹುಡುಗಿ ಹೇಳ್ತಾಳೆ, ಏನೋ 10 ವರ್ಷದಿಂದ ನೀವು ನನಗೆ ಹೆಲ್ಪ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಈ ಕೆಲಸಕ್ಕೆ ನಾನು ಒಪ್ಕೊಳ್ತಾ ಇದ್ದೀನಿ. ಈಗ ನಾನ್ ಮಾಡೋ ಕೆಲಸ ಎರಡಕ್ಕೂ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇವರಿಬ್ರು ಇತ್ರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಕಾರ್ ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಆಲ್ರೆಡಿ ಇವ್ರು ಇದನ್ನ ಗೆಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ಆ ಡ್ರೈವರ್ ಸೀಟರ್ ಕುತ್ಕೊಂಡಿರೋನ್ ಹೇಳ್ತಾನೆ, ಇವ್ರಿಗೊಂದು ಆಟ ತೋರಿಸ್ಬಿಟ್ಟು ಹೋಗೋಣ ಇಲ್ಲಿಂದ ಅಂದಾಗ ಆ ಅಂಟರ್ ಲೇಡಿ ಹೇಳ್ತಾರೆ, ಬೇಡ ಸೈಲೆಂಟ್ ಆಗಿ ನಾವು ಹೋಗೋದೇ ಒಳ್ಳೇದು ಅಂದಾಗ ಆ ಡ್ರೈವರ್ ಹೇಳ್ತಾನೆ, ಇಲ್ಲ ನಾವ್ ಇವಾಗ ಸೈಲೆಂಟ್ ಆಗಿ ಹೋದ್ರೆ ಇವ್ರು ಮತ್ತೆ ನಮ್ ಇತ್ರ ಫಾಲೋ ಮಾಡ್ಕೊಂಡೇ ಬರ್ತಾರೆ. ಇವ್ರಿಗೊಂದು ಆಟ ತೋರಿಸಲೇಬೇಕು ಅಂತ ಟಕ್ಕಂತ ಕಾರ್ನ ಒಂದು ಕಾಡ್ ಒಳಗಡೆ ತಿರ್ಗಿಸ್ಬಿಡ್ತಾನೆ. ಇವ್ರನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ ಕಾರ್ ತಾನೆ, ಅದ್ ಹಿಂದ್ಗಡೆ ಬರ್ತಾರೋ ಕಾರ್ ಕೂಡ ಅವ್ರ ಕಡೆ ಸ್ಟ್ರೇಟ್ ಆಗಿ ಇವ್ರನ್ನ ಫಾಲೋ ಮಾಡ್ಕೊಂಡೆ ಬಂದ್ ಅಲ್ಲಿ ಕಾರ್ನ ನಿಲ್ಲಿಸ್ತಾರೆ. ಈಗ ಫಾಲೋ ಮಾಡ್ಕೊಂಡ್ ಬಂದವ್ರು ಬಂದಿರೋದು ಇಬ್ರೆ. ಅವ್ರು ಕಾರ್ ಬಿಟ್ಟು ಇಳಿಯೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಒಡೆಯಕಂತಾನೆ ಬಂದಿದ್ದಾರೆ ಅಂತ. ಹಂಟರ್ ಹುಡುಗಿ ಜೊತೆ ಬಂದಿರೋ ಅಸಿಸ್ಟೆಂಟ್ ಮಾತ್ರ ಕಾರಿಂದ ಇಳಿತಾನೆ. ಹಂಟರ್ ಹುಡುಗಿನ ಬೇಡ ನೀನ್ ಇಳಿಬೇಡ, ನಾನೇ ನೋಡ್ಕೊಳ್ತೀನಿ, ಇಬ್ರೆ ತಾನೇ ಇರೋದು, ನಾನ್ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನ್ ಮಾತ್ರ ಮುಂದಕ್ಕೆ ಹೋಗ್ತಾನೆ. ಏನಪ್ಪಾ ಏನ್ ಪ್ರಾಬ್ಲಮ್, ಏನಿದ್ರು ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಆದ್ರೆ ಬಂದಿರೋರು ಮಾತಾಡಕ್ ಬಂದಿರೋ ತರ ಇಲ್ಲ, ಡೈರೆಕ್ಟ್ ಆಗಿ ಆಕ್ಷನ್ ಗೆ ಇಳಿದ್ಬಿಟ್ರು. ಅದ್ರಲ್ಲೂ ನಾರ್ಮಲ್ ಆಗಿ ಲ್ಯಾಂಡ್ ಮೇಲೆಲ್ಲ ಇವ್ರು ಫೈಟಿಂಗ್ ಮಾಡೋ ತರ ಇಲ್ಲ, ಹಂಗೆ ಕೋತಿಗಳ ತರ ಮೇಲೆನೆ ಫೈಟ್ ಮಾಡ್ತಾ ಇರ್ತಾರೆ, ಮರ ಜಂಪ್ ಮಾಡ್ಕೊಂಡು. ಅದ್ರಲ್ಲಿ ಇವನು ಅಂದ್ರೆ ಅಸಿಸ್ಟೆಂಟ್ ಸುಮ್ನೆ ಅವಳ ಜೊತೆ ಒಂದು ಆಳಾಗ್ ಬಂದಿರ್ತಾನೆ ಅಂತ ಅನ್ಕೊಂಡ್ರೆ ಇವ್ನ್ ನೋಡಿದ್ರೆ ಅಂದ್ರೆ ಇವ್ನ್ ಕೂಡ ಪರ್ಫಾರ್ಮೆನ್ಸ್ ನೋಡಿದ್ರೆ ಒಳ್ಳೆ ಹಲ್ಕ್ ರೇಂಜ್ ಇರುತ್ತೆ. ಸರಿಯಾಗಿ ಹೊಡಿತಾ ಇರ್ತಾನೆ ಇಬ್ರಿಗೂನು. ಅವರು ಏನು ಕಡಿಮೆ ಇಲ್ಲ, ಅವರೆಲ್ಲ ಕೂಡ ಏನಾದ್ರು ಪವರ್ಸ್ ಇದೆಯಾ ಏನು ಅಂತ ಗೊತ್ತಿಲ್ಲ. ಒಳ್ಳೆ ಹೈಬ್ರಿಡ್ ಫೈಟರ್ಸ್ ಇರೋ ತರ ಇರ್ತಾರೆ, ಸರಿಯಾಗಿ ಹೊಡೆದಾಡ್ಕೊಳ್ತಾ ಇರ್ತಾರೆ. ಆದ್ರೆ ಅಸಿಸ್ಟೆಂಟ್ ಗೆ ಜಸ್ಟ್ 5 ನಿಮಿಷ ಸಾಕು ಅವ್ರಿಬ್ಬರನ್ನ ಹೊಡೆದಂಗೆ ಖಾಲಿ ಮಾಡ್ಬಿಟ್ಟು ಬಂದು ಕಾರ್ ಹಚ್ತಾನೆ. ಆ ಅಂಟರ್ ಲೇಡಿ ಹತ್ರ ಹೇಳ್ತಾನೆ, ಅವ್ರು ಕೊಟ್ಟಿರೋ ಡಬ್ಬಾ ಡಿವೈಸ್ ನ ಇಟ್ಕೊಂಡು ಆ ಮಾನ್ಸ್ಟರ್ ಹುಡುಗಿನ ಹೆಂಗ್ ಬಾಸ್ ಕಂಡಿಡಿಯೋದು ಅಂತ ಅಂಟರ್ ಲೇಡಿ ಹತ್ರ ಹೇಳಿದಾಗ ಅದೇ ಟೈಮ್ ಇಲ್ಲಿ ಅವ್ರ ಕೈಲಿರೋ ಡಿವೈಸ್ ಆಕ್ಟಿವೇಟ್ ಆಗಿರೋ ತರ ಇದೆ. ಅಂದ್ರೆ ಮಾನ್ಸ್ಟರ್ ಹುಡುಗಿ ಇಲ್ಲೆಲ್ಲೋ ಸರೌಂಡಿಂಗ್ ಅಲ್ಲಿ ಇರೋ ತರ ಡಿವೈಸ್ ತೋರಿಸ್ತಾ ಇರುತ್ತೆ. ಆದ್ರೆ ಎಕ್ಸಾಕ್ಟ್ ಆಗಿ ಆ ಜಾಗ ಹೆಂಗಪ್ಪ ಕಂಡಿಡಿಯೋದು ಅಂತ ಹೇಳ್ಬಿಟ್ಟು ಇಬ್ರು ಹಂಗೆ ಡಿಸ್ಕಸ್ ಮಾಡ್ಕೊಂಡು ಕಾರಲ್ಲಿ ಬರ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆ ಮಾನ್ಸ್ಟರ್ ಹುಡುಗಿನ ತೋರಿಸ್ತಾರೆ. ಅಂದ್ರೆ ಇವಳಿಗೆ ಒಂದ್ ಹೆಸರು ಇಟ್ಕೊಳ್ಳೋಣ, ಜೀಸು ಅಂತ ಕರೆಯೋಣ. ಆ ಹುಡುಗಿ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಭಯಂಕರ ಖುಷಿಯಾಗಿ ಹೋಗ್ತಾ ಇರ್ತಾಳೆ. ಹೋಗ್ತಾ ಇರೋ ದಾರಿ ಫುಲ್ ಆಗಿ ಅವಳಿಗೆ ತುಂಬಾನೇ ಸಂತೋಷವಾಗಿರುತ್ತೆ. ಯಾಕಂದ್ರೆ ಇವಳು ನೇಚರ್ ಜೊತೆ ತುಂಬಾನೇ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿರ್ತಾಳೆ. ಅಲ್ಲಿರೋ ನಾಯಿನ ನೋಡ್ತಾಳೆ. ಅದ್ರಲ್ಲೂ ಆ ಕ್ಯೂನ್ ಅವ್ರ ಮನೆ ತುಂಬಾ ಚೆನ್ನಾಗಿರುತ್ತೆ. ಕಾರಿಂದ ಇಳ್ದೋಳು ಆ ಮನೆ ನೋಡಿ ತುಂಬಾ ಖುಷಿ ಆಗ್ಬಿಟ್ಟು, ಅಯ್ಯೋ ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅವ್ರ ಮನೆನ ಅವ್ರ ಹತ್ರನೇ ತೋರಿಸ್ತಾ ಇರ್ತಾರೆ. ಈಗ ಒಳಗಡೆ ಕರ್ಕೊಂಡು ಹೋಗಿ ನೋಡ್ತಾರೆ. ನೋಡಿ ಒಳಗಡೆ ಒಬ್ಬ ಫ್ರಿಜ್ ಇಂದ ಒಂದು ವಾಟರ್ ಬಾಟಲ್ ನ ಎತ್ಕೊಂಡು ನೀರ್ ಕುಡಿತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಕ್ಯೂನ್ ಅವ್ರು ಟೆನ್ಷನ್ ಆಗ್ತಾರೆ. ಏಯ್ ನಿನ್ಗೆ ಎಷ್ಟತಿ ಕಣೋ ಹೇಳಿದೀನಿ ಬೈಡ್ಕೊಂಡು ನೀರ್ ಕುಡಿಬೇಡ ಅಂತ, ಯಾಕ ಅವ್ನ್ ಕುಡಿತಿ ಅಂದಾಗ ಅವ್ನು ಹೇಳ್ತಾನೆ, ನೀನ್ ಮತ್ತೆ ನೀರ್ನ ಕುಡಿಬಾರ್ದು ಅಂತಾನೆ ನಾನ್ ಬೈಡ್ಕೊಂಡು ಕುಡಿತಾ ಇರೋದು ಅಂತ. ಅದ್ರಲ್ಲೂ ಕ್ಯೂನ್ ಅವ್ರಿಗೆ ಸ್ವಲ್ಪ ಏಟೆಲ್ಲ ಆಗಿರತ್ತಲ್ಲ, ಬ್ಲಡ್ ಎಲ್ಲ ಬಂದಿರತ್ತಲ್ಲ, ಅದನ್ನೆಲ್ಲ ನೋಡ್ಬಿಟ್ಟು ಯಾರು ಈ ತರ ಮಾಡಿದ್ದು, ಯಾವ ಹೆಂಗ್ ಬಂದಿನ ಕರ್ಕೊಂಡು ಹೋಯ್ತು ಅಂತ ಹೇಳ್ಬಿಟ್ಟು ಹಂಗೆ ಅವಳನ್ನ ಮುಟ್ಟೋ ತರ ಬಂದವನು ಕೆನೆನ್ ಸ್ವಲ್ಪ ಗಿಲ್ತಾನಲ್ಲ, ಅದು ಕ್ಯೂಗೆ ನೋವಾಯ್ತು ಅಂತ ಕಾಣಿಸುತ್ತೆ. ಅಯ್ಯೋ ಅಮ್ಮ ಅಂತ ಸೌಂಡ್ ಕೊಟ್ಟಿದ ತಕ್ಷಣ ಇಲ್ಲಿ ಜೀಸುಗೆ ಟೆನ್ಷನ್ ಆಗ್ಬಿಡುತ್ತೆ. ಟಕ್ಕಂತ ಅವ್ನ ಕೈನ ಹಿಡ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಫೋರ್ಸ್ ಆಗಿ ಹಿಡಿದಿದ್ದಾಳೆ ಅಂತ ಕಾಣಿಸುತ್ತೆ. ಆದ್ರೆ ನೋವಾಗಿದೆ ಅಂತ ಹುಡುಗಿ ಮುಂದೆ ಹೆಂಗ್ ತೋರಿಸ್ಕೊಳ್ಳೋದು, ಅವ್ನ್ ಸೈಲೆಂಟ್ ಆಗಿ ನಿಂತ್ಕೊಳ್ತಾನೆ. ಆಗ ಕ್ಯೂ ಹೇಳ್ತಾರೆ, ಈ ಜೀಸು ಇದ್ ನನ್ ತಮ್ಮನೆ, ಏನು ಮಾಡ್ಬೇಡ, ಬಿಟ್ಬಿಡು ಅಂತ ಹೇಳ್ತಾರೆ. ಅವ್ರು ಹೇಳದ್ಮೇಲೆನೆ ಅವಳ ಕೈನ ಎತ್ತೋದು. ಈ ನಾಯಿ ಮರಿಗ್ ನಾವೇನಾದ್ರು ಹೇಳಿದ್ರೆ ಹೆಂಗ್ ಹೇಳಿದ್ ಮತ್ ಕೇಳುತ್ತೆ. ಆತರ ಜೀಸು ಕ್ಯೂ ಮಾತ್ರನೇ ಅವಳು ಕೇಳೋದು, ಬೇರೆ ಯಾರ ಮಾತು ಕೇಳಲ್ಲ. ಅವ್ರು ಹೇಳಿದ್ಮೇಲೆ ಅವ್ಳ ಕೈ ಕೂಡ ತೆಗಿಯೋದಲ್ವಾ. ಯಾರಿದು, ಇವಳನ್ನೇನ ಕರ್ಕೊಂಡ್ ಬಂದಿದ್ಯಾ ಅಂತ ಅವ್ರ ತಮ್ಮ ಕೇಳ್ದಾಗ ಕ್ಯೂ ಹೇಳ್ತಾರೆ, ಇವಳು ಸ್ವಲ್ಪ ದಿನ ನಮ್ ಜೊತೆನೆ ಇರ್ತಾಳೆ, ಇವಳು ನನಗ್ ತಂಗಿತಾರ ಅಂತ ಹೇಳ್ದಾಗ ಅವ್ನ್ ಹೇಳ್ತಾನೆ, ನೀನೇ ಕೊರಿಯಾಗ್ ಬಂದು ಸ್ವಲ್ಪ ದಿನ ಆಯ್ತು, ಅಷ್ಟ್ರಲ್ಲಿ ಸಮಾಜ ಸೇವೆ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ, ನನ್ಗೆ ಯಾಕೋ ಇದ್ ಸರಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮೆಟ್ಲಟ್ಕೊಂಡ್ ಹೋಗ್ತಾನೆ. ಕೈ ಸಕ್ಕತ್ತಾಗಿ ನೋವಾಗ್ತಾ ಇರುತ್ತಲ್ಲ, ಹಂಗೆ ಓದ್ಕೊಂಡು ಹೋಗ್ತಾ ಇರ್ತಾನೆ. ಅಯ್ಯೋ ಯಪ್ಪ ಎಷ್ಟ್ ನೋವ್ತಾ ಇದೆ ಅಂತ. ಅದಾದ್ಮೇಲೆ ಕ್ಯೂ ಕೂಡ ಇವಳನ್ನ ನೋಡಿ ಭಯ ಪಟ್ಟಿರ್ತಾರಲ್ವಾ. ಸರಿ ನೀನ್ ಇಲ್ಲೇ ಇರೋ, ನಾನ್ ತಿನ್ನಕ್ ಏನಾದ್ರು ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕಿಚನ್ ಕಡೆ ಓಡೋಟೋಗ್ತಾರೆ. ಈಗ ಅಡಿಗೆ ಎಲ್ಲ ಆಗಿರುತ್ತೆ. ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಜಿಸಿಗೆ ಅಲ್ಲಿರೋ ಐಟಮ್ಸ್ ಎಲ್ಲ ನೋಡಿದ್ರೆ ಹೊಸದ್ ತರ ಇದೆ. ಯಾಕಂದ್ರೆ ಇದಕ್ಕೂ ಮುಂಚೆ ಅವಳು ತಿಂದಿಲ್ಲ ಅಂತ ಕಾಣಿಸುತ್ತೆ. ಅದೆಲ್ಲ ಭಯಂಕರ ಇವಳಿಗೆ ಟೆಂಪ್ಟಿಂಗ್ ಆಗಿರೋದ್ರಿಂದ ಅದನ್ನ ಹಂಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಇವ್ರ ತಮ್ಮ ನೋಡಿದ್ರೆ ಫೋನ್ ನೋಡ್ಕೊಂಡೆ ತಿಂತಾ ಇರೋದನ್ನ ನೋಡ್ಬಿಟ್ಟು ಕ್ಯೂ ಟೆನ್ಷನ್ ಆಗ್ತಾರೆ. ಆ ಫೋನ್ ಸ್ವಲ್ಪ ಪಕ್ಕಕ್ಕಿಡೋ, ಭಯ ಮುಚ್ಕೊಂಡು ತಿನ್ನೋ ಸೈಲೆಂಟ್ ಆಗಿ ಅಂತ ಇದ್ರೆ ಅವನು ಟೆನ್ಷನ್ ಆಗ್ಬಿಡ್ತಾನೆ. ಸುಮ್ನೆ ನಯ ಅಂತ ಏನೊಂದು ನನ್ಗೆ ಹೇಳ್ತಾ ಇರ್ಬೇಡ, ನೀನ್ ಸೈಲೆಂಟ್ ಆಗಿ ನಿನ್ ಕೆಲಸ ನೋಡು ಅಂತ. ನನ್ಗೆ ಮರ್ಯಾದೆ ಕೊಡದೆ ಮಾತಾಡ್ತಿ ಅಂತ ಹೇಳ್ಬಿಟ್ಟು ಕ್ಯೂ ಒಂದ್ ಕಡೆ ಟೆನ್ಷನ್ ಆಗೋದು, ಅವನೊಂದ್ ಕಡೆ ಟೆನ್ಷನ್ ಆಗೋದು. ಈಗ ಲೈಟ್ ಆಗಿ ಸೀರಿಯಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇಷ್ಟೊತ್ತು ಬಾಯ್ ಮಾತಲ್ಲಿ ಜಗಳ ಮಾಡ್ತಾ ಇದ್ದವರು ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಾನ್ ನಿಮ್ಮ ಅಕ್ಕ ನನ್ನೇ ಹೊಡಿತಿ ಅಂತ ಹೇಳ್ಬಿಟ್ಟು ಅವ್ನ ಹೊಡೆದ್ರೆ ಅವ್ನ್ ಹೇಳ್ತಾನೆ, ದೊಡ್ಡದಾಗ ಅಕ್ಕ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟಿದ್ಯಾ, ಅಪ್ಪ ಸತ್ ಮೇಲೆ ತಾನೆ ನೀನ್ ಬಂದೆ, ಇವಾಗೇ ನಿನ್ಗೆ ತಮ್ಮನ್ ಮೇಲೆ ಅಷ್ಟೊಂದ್ ಪ್ರೀತಿ ಬಂದಿರೋದು ಅಂತ ಇಬ್ರು ಜಗಳ ಆಡ್ತಾ ಇರ್ಬೇಕಾದ್ರೇನೆ ಸಡನ್ ಆಗಿ ಅವ್ರ ತಮ್ಮ ಹಂಗೆ ನಿಂತ್ಬಿಟ್ಟು ಜೀಸನೇ
ಅಂತಾನೆ ನೋಡ್ತಾ ಇರ್ತಾನೆ. ಇದನ್ನ ಗಮನಿಸೋ ಕ್ಯೂ ಇವನೇನ್ ಆತರ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಿರುಗ್ ನೋಡಿದ್ರೆ ಆ ಡೈನಿಂಗ್ ಟೇಬಲ್ ಮೇಲೆ ಇರೋ ಅಷ್ಟು ಊಟನ ಕೂಡ ಅವಳು ಒಬ್ಳೆ ತಿಂತಾ ಇರ್ತಾಳೆ. ಅದ್ರಲ್ಲೂ 10 ದಿನ 15 ದಿನದಿಂದ ತಿಂದೆ ಎಷ್ಟು ಹೊಟ್ಟೆ ಇಟ್ಕೊಂಡಿರ್ತಾರೋ ಆತರ ತಿಂತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಅವನೇನು ಮಾತಾಡಲ್ಲ. ಇನ್ನೇನ್ ಮಾತಾಡಕ್ಕಾಗತ್ತೆ, ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಇದನ್ನ ನೋಡೋ ಕ್ಯೂ ಕೂಡ ಏನು ಮಾತಾಡಲ್ಲ. ಸರಿ ಆಯ್ತು ತಿನ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಜೀಸುನ ಒಂದ್ ರೂಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಇದೇ ನಿನ್ ರೂಮ್, ಇನ್ಮೇಲೆ ನೀನ್ ಇಲ್ಲೇ ಇರು, ತಗೋ ನೈಟ್ ಡ್ರೆಸ್ ಚೇಂಜ್ ಮಾಡ್ಕೊಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಈ ಕ್ಯೂ ಅನ್ನೋರು ಜೀಸು ಹತ್ರ ತುಂಬಾನೇ ಪ್ರೀತಿಯಿಂದ ನಡ್ಕೊಳ್ತಾರಲ್ಲ, ಅವ್ರ ಮನ್ಸು ತುಂಬಾ ಒಳ್ಳೇದು ಅಂತ ಹೇಳಿ ಜೀಸುಗೆ ಕೂಡ ರಿಯಲೈಸ್ ಮಾಡ್ತಾ ಇರ್ತಾಳೆ. ಕ್ಯೂ ಅಲ್ಲಿಂದ ಹೋದ್ಮೇಲೆ ಜೀಸು ಆ ಬಟ್ಟೆನ ನೋಡ್ಕೊಂಡು ನಿಂತಿರ್ಬೇಕಾದ್ರೆ ಭಯಂಕರವಾಗಿ ಮತ್ತೆ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಬರೀ 2 ಮಿನಿಟ್ಸ್ ಇರುತ್ತೆ ಅಷ್ಟೇ, ಅದೇ ತುಂಬಾನೇ ನೋವು ಪಡ್ತಾಳೆ. ಈ ಸರ್ತಿ ಅವಳಿಗೆ ಮೂಗಲ್ ಬ್ಲಡ್ ಎಲ್ಲ ಕೂಡ ಬಂದಿರುತ್ತೆ. ಈಗ ಹಂಗೆ ಮಲಗಿರ್ಬೇಕಾದ್ರೆ ಮಿಡ್ ನೈಟ್ ಅಲ್ಲಿ ಏನೋ ಒಂಥರ ಸೌಂಡ್ ಎಲ್ಲ ಬರ್ತಾ ಇರುತ್ತೆ ಅವ್ರ ಮನೆ ಹತ್ರ. ಏನಂತ ಹೇಳ್ಬಿಟ್ಟು ಇವಳು ಹೋಗಿ ವಿಂಡೋ ಹತ್ರ ನಿಂತ್ಕೊಂಡು ನೋಡ್ತಾಳೆ. ತುಂಬಾ ಕಾರ್ಸ್ ಎಲ್ಲ ಇವ್ರ ಮನೆ ಕಡೆನೆ ಬರ್ತಾ ಇರುತ್ತೆ. ಆದ್ರೆ ಇದಕ್ಕೂ ಮುಂಚೆ ಕ್ಯೂನ ಕಿಡ್ನಾಪ್ ಮಾಡಿರ್ತಾರಲ್ಲ ಒಂದು ಗ್ಯಾಂಗು, ಆ ಗ್ಯಾಂಗ್ ಕಡೆನವರೇ ಬಂದಿರೋದು. ಹೇಳ್ಬೇಕಂದ್ರೆ ಈ ಸತಿ ಆ ಗ್ಯಾಂಗ್ಗೆ ಹೆಡ್ಡೇ ಬಂದಿರ್ತಾನೆ. ಹೇಳ್ಬೇಕಂದ್ರೆ ಆಲ್ರೆಡಿ ಕ್ಯೂ ಇದನ್ನ ಗೆಸ್ ಮಾಡಿರ್ತಾರೆ ಇವ್ರ ಈ ತರ ಬರ್ತಾರೆ ಅಂತ. ಅದಕ್ಕೆ ಅವಳು ಆಲ್ರೆಡಿ ಒಂದು ಗನ್ನ ಇಟ್ಕೊಂಡು ಬಾಗ್ಲಲ್ಲೇ ನಿಂತಿರ್ತಾರೆ. ಇದನ್ನ ನೋಡ್ಬಿಟ್ಟು ಹೆಡ್ ಹೇಳ್ತಾನೆ, ಏನಮ್ಮ ನಿಮ್ಮ ಅಪ್ಪ ಬೇಟಾಡಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದಿದ್ ಗನ್ನ ಇನ್ನು ಕೈಯಲ್ಲಿ ಇಟ್ಕೊಂಡು ಸುತ್ತಾ ಇದೆಯಾ, ಅದು ನೀನು ನಿನ್ ಪೊಲೀಸ್ ಅವ್ರಿಗೆ ಕೊಟ್ಟಿಲ್ವಾ? ಓ ಮೇಡಮ್ ಫಾರಿನ್ ರಿಟರ್ನ್ ಅಲ್ವಾ, ಅದಕ್ಕೆ ಗನ್ ಎಲ್ಲ ಯೂಸ್ ಮಾಡೋದನ್ನ ಚೆನ್ನಾಗಿ ಕಲ್ತಿಟ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಅವಳ ಗನ್ ಇಲ್ಸೋ ತರ ಇಲ್ಲ ಹಂಗೆ ನಿಂತಿರೋದನ್ನ ನೋಡ್ಬಿಟ್ಟು ಇವ್ನು ಹೇಳ್ತಾನೆ, ಎಲ್ಲಿ ಯಾವನ್ನೋ ಇಟ್ಟು ನಮ್ಮ ಆಳುಗಳನ್ನೆಲ್ಲ ಹೊಡೆದಿದ್ಯಂತೆ, ಯಾರವನು ಕರಿ ಹೊರಗಡೆ, ಅವ್ನ್ ಕತೆ ಮುಗಿಸೋವರೆಗೂ ನಾನ್ ಇವತ್ತಿಲ್ಲಿಂದ ಹೋಗಲ್ಲ ಅಂತ ಹೇಳ್ಬಿಟ್ಟು ಚೇರ್ ಹಾಕೊಂಡ್ ಅಲ್ಲೇ ಸೆಟ್ಲೆ ಆಗ್ಬಿಟ್ಟ. ಅದ್ರಲ್ಲಿ ಅವ್ನ ಕಡೆಯವ್ರನ್ನೆಲ್ಲ ನೋಡ್ಬಿಟ್ಟು ಏನ್ರೋ ಇನ್ನು ನೋಡ್ಕೊಂಡ್ ನಿಂತಿದ್ದೀರಾ, ಹೋಗ್ರೋ ಅವ್ನ ಹೊಡೆದು ಹೇಳ್ಕೊಂಡ್ ಬನ್ನಿ ಅಂತ ಹೇಳಿದ ತಕ್ಷಣ ಅವ್ರು ಕೂಡ ಹಂಗೆ ಮುಂದೆ ಬರ್ತಾರೆ. ಆದ್ರೆ ಕ್ಯೂ ಏನು ಗನ್ನ ಸುಮ್ನೆ ಶೋಕ್ ತೋರ್ಸ್ಕೊಂಡ್ ನಿಂತಿಲ್ಲ, ಹಂಗೆ ಆಕಾಶದ ಕಡೆ ನೋಡಿ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇದನ್ನೆಲ್ಲ ನೋಡಿ ಅವ್ರ ಆಳ್ಗಳು ಸ್ವಲ್ಪ ಜರ್ಕಾದ್ರೆ ಕೂಡ ಹೆಂಗೋ ನೈಸ್ ಆಗಿ ಬಂದು ಅವಳನ್ನ ಲಾಕ್ ಮಾಡ್ಬಿಟ್ರು. ಅವ್ರ ಅಕ್ಕನ ಕಾಪಾಡ್ಬೇಕು ಅಂತ ಪಾಪ ತಮ್ಮ ಬಂದ. ಅದ್ರಲ್ಲಿರೋ ಕಡ್ಡಿನ ಕೋಲ್ನೆಲ್ಲ ಎತ್ಕೊಂಡು ಅವ್ರನ್ನ ಹೊಡೆದು ಓಡಿಸ್ಬೇಕು ಅಂತ ನೋಡಿದ್ರೆ ಅವನನ್ನೇ ಪಾಪ ಸೊಳ್ಳೆ ಹೊಡೆಯೋ ತರ ಹೊಡೆದು ಸೈಡ್ಗೆ ಹಾಕ್ಬಿಡ್ತಾರೆ. ಇಬ್ಬರನ್ನ ಲಾಕ್ ಮಾಡಿದ್ಮೇಲೆ ಈಗ ಹೆಡ್ ಹೇಳ್ತಾನೆ, ಎಷ್ಟು ಸತಿ ನಾನ್ ನಿಮ್ಗೆ ಹೇಳಿ ಈ ಮನೇನ ಸೈಲೆಂಟ್ ಆಗಿ ನನ್ನ ಹೆಸರಿಗೆ ಬರ್ದ್ಬಿಟ್ಟು ನಿಮ್ ದಾರಿ ನೀವ್ ನೋಡ್ಕೊಂಡು ಹೋಗ್ಬೋದಲ್ವಾ, ಯಾಕೆ ಅನ್ಯವಾಗ ನನ್ ಕೈಲಿ ಸಾಯ್ತೀರಾ ಅಂದಾಗ ಕ್ಯೂ ಅನ್ನೋಳು ಹೇಳ್ತಾಳೆ, ಇಲ್ಲ ನಾನ್ ಈ ಮನೇನ ಬಿಟ್ಟೋಗಲ್ಲ, ಈ ಮನೆ ಬೇಕನ್ನೋದಕ್ಕೋಸ್ಕರ ತಾನೆ ನಮ್ಮ ಅಪ್ಪನ ಕೂಡ ನೀನ್ ಸಾಯಿಸ್ದೆ ಅಂದಾಗ ಹೆಡ್ ಹೇಳ್ತಾನೆ, ಇವಳು ತುಂಬಾ ಮಾತಾಡ್ತಾ ಇದ್ದಾಳೆ ಕಣೋ, ಮಾತಾಡಕ್ ಆಗದೆ ಇರೋ ತರ ಆ ಬಾಯ್ನ ಸರಿಯಾಗಿ ಹಾಕಿ ಹೊಡ್ದಾಕ್ಬಿಡ್ರು ಅಂತ ಅಷ್ಟೇ. ಆ ಮಾತ್ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿರೋ ಆಳುಗಳೆಲ್ಲ ಕ್ಯೂನ ಕರ್ಕೊಂಡೋಗಿ ಸರಿಯಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆದ್ರೆ ಸಡನ್ ಆಗಿ ಅವಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಹಂಗೆ ತಲೆ ಮೇಲೆ ಎತ್ಕೊಂಡು ನೋಡ್ತಾ ಇರ್ತಾಳೆ. ಇವಳೇ ನಂಗ್ ನೋಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಮನೆ ಕಡೆ ತಿರುಗಿ ನೋಡಿದ್ರೆ ಜೀಸು ಹಂಗೆ ಒಳ್ಳೆ ದೆವ್ವ ತರ ಮನೆ ಮೇಲೆ ನಿಂತಿರ್ತಾಳೆ. ಇದನ್ನ ನೋಡ್ಬಿಟ್ಟು ಅಲ್ಲಿರೋರೆ ಭಯ ಪಟ್ಬಿಡ್ತಾರೆ, ಯಾರೋ ಇದು ಅಲ್ಲಿ ಯಾರೋ ನಿಂತಿರೋ ತರ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲೊಂದು ಹುಡುಗಿ ಅಂತ ಕನ್ಫರ್ಮ್ ಆದ್ಮೇಲೆ ಹೆಡ್ ಹೇಳ್ತಾನೆ, ಈ ಕಾಲದ ಮಕ್ಕಳಿಗೆಲ್ಲ ಸ್ವಲ್ಪನೂ ಮೈ ಮೇಲೆ ಭಯ ಭಕ್ತಿನೇ ಇಲ್ಲ, ನೋಡು ಹೆಂಗ್ ಹೋಗಿ ನಿಂತಿದ್ದಾಳೆ, ಅಮ್ಮ ಕೆಳಗಡೆ ಬಿದ್ದೋಗ್ಬಿಡ್ತೀಯಾ, ನಿಧಾನ ಕಿಳಿದ್ ಬಂದ್ಬಿಡ್ ಕೆಳಗಡೆ, ಫಸ್ಟ್ ಆಫ್ ಆಲ್ ನೀನ್ ಹೆಂಗ್ ಮೇಲೆ ಹೋದೆ ಅಂತ ಕೇಳ್ತಾರೆ. ಆದ್ರೆ ಜೇಸು ಇದನ್ನೆಲ್ಲ ಕೇಳಿಸ್ಕೊಳ್ಳೋ ತರ ಇಲ್ಲ, ಸೈಲೆಂಟ್ ಆಗಿ ಹಂಗೆ ಮುಂದೆ ಬರಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇದನ್ನ ನೋಡಿ ಎಡ್ಡೆ ಅರ್ಧ ಭಯ ಪಟ್ಬಿಡ್ತಾನೆ, ಅಯ್ಯೋ ಹುಡುಗಿ ಮುಂದೆ ಬರ್ತಾ ಇದ್ದಾಳೆ, ಬರ್ಬೇಡ ಬರ್ಬೇಡ ಅಂತ. ಇವ್ರು ಹೇಳಿ ಬಾಯಿ ಮುಚ್ಚಿಲ್ಲ, ಅವಳು ಟಕ್ಕಂತ ಮೇಲಿಂದ ಒಂದು ಜಂಪ್ನೆ ಮಾಡ್ಬಿಡ್ತಾಳೆ. ಅಷ್ಟೇ ಎಲ್ಲರೂ ಸಖತ್ತಾಗಿ ಭಯ ಪಟ್ಬಿಡ್ತಾರೆ, ಎಲ್ಲರೂ ತಲೆ ಕೆಳಗಡೆ ಹಾಕ್ಬಿಡ್ತಾರೆ. ಆದ್ರೆ ಮೇಲಿಂದ ಜಂಪ್ ಮಾಡಿರೋ ಜೀಸುಗಂತೂ ಏನು ಆಗಿಲ್ಲ, ಒಳ್ಳೆ ಗನ್ ತರ ನಿಂತಿರ್ತಾಳೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ, ಏನಿದೆ ಹುಡುಗಿ ಈ ತರ ನಿಂತಿದ್ದಾಳೆ, ಇಲ್ಲಿ ಮ್ಯಾಜಿಕ್ ಶೋ ಏನಾದ್ರು ನಡೀತಾ ಇದೆಯಾ ಅಂತ. ಆದ್ರೆ ಹುಡುಗಿ ಸ್ಟ್ರೈಟ್ ಆಗಿ ಇಷ್ಟೊತ್ತು ಕ್ಯೂನ ಹೊಡಿತಾ ಇದ್ದಲ್ಲ ಅವನ ಹತ್ರನೇ ಬರೋದು. ಇವಳು ಈ ತರ ಬರೋದನ್ನ ನೋಡಿ ಅವನೇ ಅರ್ಧ ಭಯ ಪಡ್ತಾನೆ, ಏನಮ್ಮ ಏನೇನು ನನ್ನ ಹತ್ರ ಯಾಕೆ ಬರ್ತಾ ಇದೆಯಾ ಅಂತ. ಆದ್ರೆ ಅವಳು ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಬಂದವಳು ಲೈಟ್ ಆಗಿ ಹಂಗ್ ತಟ್ಟಿ ಬಿಡ್ತಾಳೆ ಅಷ್ಟೇ. ಅವ್ನ ಹಂಗೆ ಹಾರ್ಕೊಂಡ್ ಹೋಗಿ ಅಲ್ಲಿರೋ ಒಂದು ಶೆಡ್ ಒಳಗಡೆ ಬೀಳ್ತಾನೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಅರ್ಧ ಭಯ ಪಟ್ಬಿಡ್ತಾರೆ. ಇಲ್ಲಿ ಏನಾದ್ರು ಹಾಲಿವುಡ್ ಫಿಲ್ಮ್ ಶೂಟಿಂಗ್ ಏನಾದ್ರು ನಡೀತಾ ಇದೆಯಾ ಅಂತೆಲ್ಲ ಸುತ್ತಮುತ್ತ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಜೀಸು ಅವ್ರಿಗೆಲ್ಲ ಥಿಂಕ್ ಮಾಡೋ ಅಷ್ಟು ಕೂಡ ಗ್ಯಾಪ್ ಕೊಟ್ಟಿಲ್ಲ. ಅವಳು ಟ್ಯಾಲೆಂಟ್ ನ ಫುಲ್ ಆಗಿ ಇಳ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ಒಬ್ಬೊಬ್ಬರನ್ನ ಕೂಡ ಸರಿಯಾಗಿ ಹೊಡಿತಾ ಇರ್ತಾಳೆ. ಅವಳು ಮಾಡೋ ಫೈಟಿಂಗ್ ಒಳ್ಳೆ ಸರ್ಕಸ್ ಮಾಡೋ ತರ ಇರುತ್ತೆ. ಇದನ್ನ ನೋಡಿ ಎಲ್ಲರೂ ಶಾಕ್ ಅಲ್ಲಿ ಇರ್ಬೇಕಾದ್ರೆ ಅದ್ರಲ್ಲೂ ಬಾಸ್ ಅಂತೂ ಸರಿಯಾಗಿ ಶಾಕ್ ಆಗ್ಬಿಟ್ಟಿರ್ತಾನೆ. ನೆಕ್ಸ್ಟ್ ಬಾಸ್ ನ ಹೊಡಿಬೇಕಂತಾನೆ ಅವಳು ಬರೋದು. ಅವನಂತೂ ಅಯ್ಯೋ ದೆವ್ವ ಬರ್ತಿದೆ, ಅವಳ ದೂರ ತಳ್ಳಿ ಅನ್ನೋ ತರನೇ ನಿಂತಿರ್ತಾನೆ. ಆದ್ರೆ ಇದನ್ನೆಲ್ಲ ನೋಡೋ ಕ್ಯೂಗೆ ಎಲ್ಲಿ ಸಾಯಿಸ್ಬಿಡ್ತಾಳು ಅಂತ ಭಯ ಪಟ್ಟವಳು ಅವಳೆ ಹತ್ರ ಬಂದ್ಬಿಟ್ಟು ಆ ವಿಲನ್ ಗೆ ರೆಡೇಟ್ ನ ಹಾಕ್ಬಿಟ್ಟು ಮರದಿಗೆ ಇಲ್ಲಿಂದ ಎದ್ದೋಗಯ್ಯ, ಇಲ್ಲ ಸಾಯಿಸ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವನು ಅಲ್ಲಿಂದ ಕಳಿಸ್ಬಿಟ್ಟು ಹೆಂಗೋ ಜೀಸುನ ಸಮಾಧಾನ ಮಾಡ್ತಾರೆ. ಅವನು ಬಿಟ್ರೆ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಅದಾದ್ಮೇಲೆ ಅವ್ರ ತಮ್ಮಗೆ ಗಾಯ ಎಲ್ಲ ಆಗಿರತ್ತಲ್ವಾ, ಅವ್ನಿಗೆ ಸ್ವಲ್ಪ ಮೆಡಿಸಿನ್ ಎಲ್ಲ ಹಾಕ್ಬೇಕಾದ್ರೆ ಅವನೇ ಹಂಗೆ ಒಂಥರ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾನೆ. ಇಲ್ಲಿ ಏನ್ ನಡೀತಾ ಇದೆ, ಫಸ್ಟ್ ಆಫ್ ಆಲ್ ಅವಳು ಮನುಷ್ಯಲೇನಾ ಅಥವಾ ಏಲಿಯನಾ, ಇಲ್ಲ ಏನಾದ್ರು ಮ್ಯಾಜಿಕ್ ಏನಾದ್ರು ಕಲ್ತಿಟ್ಕೊಂಡಿದ್ದಾಳ ಅಕ್ಕ, ಇಲ್ಲಿ ಏನ್ ನಡೀತದೆ ನನ್ಗೆ ಗೊತ್ತೇ ಇಲ್ವೇ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಜೀಸು ಮಾಡಿರೋ ಸರ್ಕಸ್ ನೆಲ್ಲ ನೋಡ್ಬಿಟ್ಟು ಅವ್ನಿಗೆ ಮೈಂಡೇ ಕೊಲಾಪ್ಸ್ ಆಗ್ಬಿಟ್ಟಿರುತ್ತೆ. ಅಕ್ಕ ಇಷ್ಟೊತ್ತು ಇಲ್ಲಿ ನಡೆದಿದ್ ಸೀನ್ ಎಲ್ಲ ನಾವೇನಾದ್ರೂ ವಿಡಿಯೋ ಮಾಡಾಕಿದ್ರೆ ನಮ್ಗೆ ಭಯಂಕರ ದುಡ್ಡು ಬಂದಿರೋದಲ್ವಾ, ದಯವಿಟ್ಟು ನನ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡಕ, ನಾನಾದ್ರೂ ಅವ್ಳ ಟ್ಯಾಲೆಂಟ್ ನ ಉಪಯೋಗ ಮಾಡ್ಕೊಳ್ತೀನಿ ಅಂತ ಕೇಳ್ತಾ ಇರ್ತಾನೆ. ಅದನ್ನೆಲ್ಲ ಅವ್ರ ಅಕ್ಕ ಕೇಳಿಸ್ಕೊಳ್ತಾಳೋ ಇಲ್ವೋ, ತಲೆಗೇನಾದ್ರೂ ಗಾಯ ಆಗಿದ್ಯಾ ಅಂತೆಲ್ಲ ಚೆಕ್ ಮಾಡ್ತಾಳೆ. ಅದಾದ್ಮೇಲೆ ಈಗ ಇವಳ ಕೆಲ ಒದೆ ತಿನ್ಸ್ಕೊಂಡು ಹೋದ್ರಲ್ಲ, ಗ್ಯಾಂಗ್ ಅವ್ರು ಇನ್ನೂ ಸೈಲೆಂಟ್ ಆಗಿಲ್ಲ ಅಂತ ಕಾಣಿಸುತ್ತೆ. ಆ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ, ಬಾಸ್ ಇದ್ಯಾವ್ದೋ ಒಂದು ಹುಡುಗಿನ ಒಂದು ಗ್ಯಾಂಗ್ ಹುಡುಕ್ತಾ ಇದಾರೆ, ಆ ಹುಡುಗಿ ಏನೋ ಸ್ವಲ್ಪ ಮಾನ್ಸ್ಟರ್ ತರ ಅಂತೆ, ನನ್ಗೆ ಯಾಕೋ ನೈಟ್ ನಮ್ಮನ್ನ ಹೊಡೆದ್ಲಲ್ವಾ ಆ ಹುಡುಗಿ ಒಂದೇ ಅಂತ ಅನಿಸ್ತಾ ಇದೆ ಬಾಸ್, ನೀವ್ ಯಾಕೋ ಅವ್ರ ಹತ್ರ ಮಾತಾಡಬಾರ್ದು ಅಂದಾಗ ಈ ಬಾಸ್ ಯೋಚನೆ ಮಾಡ್ತಾನೆ, ಸರಿ ಹೋಗ್ಬಿಟ್ಟು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳ್ಕೊಟ್ಟು ಅವ್ರ ಸ್ವಲ್ಪ ದುಡ್ಡಾದ್ರೂ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿ ಆ ಗ್ಯಾಂಗ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಈ ಗ್ಯಾಂಗ್ ಯಾರಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಹಂಟರ್ ಹುಡುಗಿನ ತೋರಿಸಿದ್ರಲ್ಲ, ಅವ್ರಂಗೆ ಹುಡುಗಿನ ಹುಡುಕ್ತಾ ಇದ್ರು, ಅದೇ ತರ ಇವ್ರಿಗೂ ಸೂಪರ್ ಪವರ್ಸ್ ಎಲ್ಲ ಇದೆ ಅಂತ ಕಾಣಿಸುತ್ತೆ. ಇವ್ರು ಬೇರೆ ಗ್ಯಾಂಗು, ಇವ್ರು ಕೂಡ ಅವ್ರನ್ನೇ ಹುಡುಕ್ತಾ ಇರ್ತಾರೆ. ಇವ್ನು ಹೋಗ್ಬಿಟ್ಟು ಅವ್ರ ಹತ್ರ ಜಾಯಿಂಟ್ ಹೊಡ್ಕೊಂಡ. ಇನ್ನೊಂದ್ ಕಡೆ ಆ ಹಂಟರ್ ಹುಡುಗಿನು ಮತ್ತೆ ಅವ್ನ ಅಸಿಸ್ಟೆಂಟ್ ಕೂಡ
ಜೀಸುನ ಹುಡುಕೋ ಕೆಲ್ಸದಲ್ಲಿ ಇರ್ತಾರೆ. ಸೊ ಈಗ ಒಟ್ಟಾಗಿ 2 ಗ್ಯಾಂಗು ಜೀಸುನ ಹುಡುಕ್ತಾ ಇರ್ತಾರೆ. ಇನ್ನೊಂದ್ ಕಡೆ ಜೀಸು ನೋಡಿದ್ರೆ ಇವ್ರ ಫ್ಯಾಮಿಲಿ ಚೆನ್ನಾಗಿ ಮಿಂಗಲ್ ಆಗ್ಬಿಟ್ಟಿರ್ತಾಳೆ. ಆರಾಮಾಗಿ ಅವ್ರ ಜೊತೆ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಸುತ್ಕೊಂಡು ಇರ್ತಾಳೆ. ಅದ್ರಲ್ಲೂ ಅವನಂತೂ ವಿಡಿಯೋನೆಲ್ಲ ಹಾಕಿ ತೋರಿಸ್ತಾ ಇರ್ತಾನೆ ಅವಳಿಗೆ. ನೋಡಿ ಈ ತರ ಎಲ್ಲ ಚೆನ್ನಾಗಿ ತಿಂದ್ರೆ ಈ ತರ ಎಲ್ಲ ಅಮೌಂಟ್ ಬರುತ್ತೆ, ನೀನ್ ಈ ತರ ತಿಂತೀಯ ಅಂತ ನನಗ್ ಗೊತ್ತು, ಈ ತರ ನೀನ್ ತಿಂತೀಯ ಅಂತ ಕೇಳಿದ್ರೆ ಅವಳಿಗೆ ಇವ್ನ ಏನ್ ಕೇಳ್ತಿದ್ದಾನೆ ಅಂತ ನೋಡ್ತಾ ಇಲ್ಲ, ಆದ್ರೆ ಅವ್ನ್ ಏನ್ ತಿಂತಾ ಇದ್ದಾನೆ ಅನ್ನೋದನ್ನ ಅದನ್ನೇ ನೋಡ್ತಾ ಇರ್ತಾಳೆ. ಅವ್ನ್ ತಿಂತಾ ಇರೋದು ಏನು ಅಂತ ಕೇಳಿದಾಗ ಇದಾ ನೂಡಲ್ಸ್ ಅಂತ ಹೇಳ್ತಾನೆ. ನೂಡಲ್ಸ್ ಚೆನ್ನಾಗಿರತ್ತ ತಿನ್ನಕ್ಕೆ ಅಂದ್ರೆ ಸೂಪರ್ ಆಗಿರತ್ತೆ, ತಿಂತೀಯ ನೀನು ಅಂತ ಕೇಳಿದ್ರೆ ಅವಳ ಅದಕ್ಕೆ ಆನ್ಸರ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋನ ನೋಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಇದೇನಿದು ಅಂತ ಕೇಳಿದಾಗ ಅವ್ನ್ ಹೇಳ್ತಾನೆ ಇದಾ ಫ್ರೈಡ್ ರೈಸ್ ಅಂತ. ಫ್ರೈಡ್ ರೈಸ್ ಹಂಗಾದ್ರೆ ಇದು ಚೆನ್ನಾಗಿರತ್ತ ತಿನ್ನಕ್ಕೆ ಅಂತ ಕೇಳ್ತಾಳ. ಇವ್ನ್ಗೆ ಟೆನ್ಷನ್ ಆಗ್ಬಿಡತ್ತೆ. ಹಂಗಾದ್ರೆ ಇಷ್ಟೊತ್ತು ನಾನು ಏನ್ ಹೇಳ್ತಾ ಇದ್ದಂತೆ ನೀನ್ ಕೇಳಿಸ್ಕೊಂಡಿಲ್ವಾ ಅಂತ ಹೇಳ್ಬಿಟ್ಟು ಆ ಫೋನ್ ನ ಕಿತ್ಕೊಳ್ತಾನೆ. ಆದ್ರೆ ಇವಳಿಗೂ ಅಷ್ಟೇ ಊಟದ ಮೇಲೆನೆ ಕಣ್ಣು ಜಾಸ್ತಿ. ಈಗ ಯಾವ್ದೊಂದು ಶಾಪಿಂಗ್ ಗೆ ಕರ್ಕೊಂಡು ಹೋಗಿರ್ತಾರೆ, ಸ್ಯಾಂಪಲ್ ಗೆ ಅಂತ ಹೇಳ್ಬಿಟ್ಟು ಕೆಲವು ಸ್ನಾಕ್ಸ್ ಪೀಸಸ್ ಎಲ್ಲ ಇಟ್ಟಿರ್ತಾರಲ್ವಾ, ಅದನ್ನೆಲ್ಲ ಸ್ಯಾಂಪಲ್ ಅಂತ ಹೇಳ್ಕೊಂಡು ಎತ್ಕೊಂಡವಳು ಬಕ ಅಂತ ತಿಂತಾನೆ ಇರ್ತಾಳೆ. ಕಣ್ಣು ಕಾಣಿಸಿದ್ನೆಲ್ಲ ಎತ್ಕೊಂಡ್ ತಿಂತಾ ಇರ್ತಾಳೆ. ಇವಳನ್ನ ಹೆಂಗೋ ಮ್ಯಾನೇಜ್ ಮಾಡಿ ಅಲ್ಲಿಂದ ಮನೆ ಕರ್ಕೊಂಡ್ ಬರೋಷ್ಟ್ರಲ್ಲಿ ಇವ್ರಿಗಂತೂ ಸಾಕಾಗ್ಬಿಟ್ಟಿರುತ್ತೆ. ಈಗ ಹಂಗೆ ಟೆರೆಸ್ ಮೇಲೆ ಜಂಗು ಮತ್ತೆ ಜೀಸು ಇಬ್ರು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಜಂಗ್ ಅಂದ್ರೆ ಕ್ಯೂ ಅವ್ರ ತಮ್ಮನೆ. ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಜಂಗ್ ಹೇಳ್ತಾನೆ, ಸರಿ ಯೂಟ್ಯೂಬ್ ಐಡ್ ಎಲ್ಲ ನಮ್ಗೆ ಸರಿ ಹೋಗೋದಿಲ್ಲ, ನೀನ್ ಅದಕ್ಕೆ ಸರಿ ಬರೋದಿಲ್ಲ. ಈ ಲಾಸ್ಟ್ ಟೈಮ್ ಟಿವಿ ಶೋ ನಲ್ಲಿ ನಿಯಾಂಗ್ ಅಂತ ಹೇಳ್ಬಿಟ್ಟು ಒಂದು ಹುಡುಗಿ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿದ್ಲಲ್ಲ, ಭಯಂಕರವಾಗಿ ಒಂದೇ ಪರ್ಫಾರ್ಮೆನ್ಸ್ ಅಲ್ಲಿ ಫೇಮಸ್ ಆಗೋದ್ಲು. ಆತರ ಟ್ಯಾಲೆಂಟ್ಸ್ ನಿನ್ಗೇನಾದ್ರೂ ಇದೆಯಾ ಅಂತ ಕೇಳಿದಾಗ ಇವ್ನ್ ಏನ್ ಹೇಳ್ತಿದ್ದಾನೆ ಅಂತ ಅವ್ಳಿಗೆ ಏನ್ ಅರ್ಥನೇ ಆಗ್ತಲ್ಲ. ಅವ್ನ್ ಬಾಯನೇ ನೋಡ್ಕೊಂಡ್ ಕೂತಿರ್ತಾಳೆ. ಹೇಳು ನಿನ್ಗೆ ಹಾಡಾಡಕ್ ಬರುತ್ತಾ ಅಂತ ಕೇಳಿದ್ರೆ ಹಾಡ್ ಹೆಂಗ್ ಆಡೋದು ಅಂತ ಕೇಳ್ತಾಳ. ಅದಕ್ಕೆ ಇವ್ನ್ ಹೇಳ್ತಾನೆ ಹಾಡೆಲ್ಲ ಈಸಿಯಾಗಿ ಕಲ್ತ್ಕೋಬಹುದು ಬಿಡು, ನಿನ್ಗಿರೋ ಟ್ಯಾಲೆಂಟ್ ಗೆ ನೀನ್ ಬೇಗನೆ ಕಲ್ತ್ಕೊಳ್ತೀಯ. ಅದನ್ನೆಲ್ಲ ಬಿಟ್ಟು ಈ ತರ ಹೆವಿಯಾಗಿ ಫೈಟಿಂಗ್ ಮಾಡೋದೆಲ್ಲ ಬಿಟ್ಟು ಬೇರೆ ಏನಾದ್ರೂ ಪವರ್ಸ್ ಇದೆಯಾ ಅಂತ ಕೇಳಿದ್ರೆ ಅವಳಿಗೆ ಏನ್ ಆನ್ಸರ್ ಮಾಡೋದಂತ ಗೊತ್ತಿಲ್ಲ. ಅವಳಂಗೆ ಸೈಲೆಂಟ್ ಆಗಿರ್ತಾಳೆ. ಇವನ್ ಅರ್ಥ ಮಾಡ್ಕೊಂಡು ಹೇಳ್ತಾನೆ, ಸರಿ ನಿನ್ ಹತ್ರ ಏನ್ ಪವರ್ ಇದೆ ಅಂತ ನನ್ಗೆ ಹೇಳು. ಇವತ್ತು ಈಸ್ಕೊಟ್ನಲ್ಲ ಪಿಜ್ಜಾ, ಆತರ ಚಿಕ್ಕ ಪಿಜ್ಜಾ ಇಸ್ಕೊಡಲ್ಲ, ಈ ಸತಿ ನನಗೆ ದೊಡ್ಡ ಪಿಜ್ಜಾ ಇಸ್ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ಳ ಕಣ್ಣೆಲ್ಲ ಹಂಗೆ ದೊಡ್ಡದಾಗುತ್ತೆ, ಹಂಗೆ ಬ್ರೈಟ್ ಆಗುತ್ತೆ. ಸ್ವಲ್ಪ ಹೊತ್ತಳೆ ಅವಳು ಏನೋ ಒಂದ್ ಕೆಲಸನ ಮಾಡ್ತಿದ್ದಾಳೆ. ಏನಂತ ನೋಡಿದ್ರೆ ಕೆಳಗಡೆ ಇರೋ ಸೈಕಲ್ ಚೇರು ಮನೇಲಿರೋ ಥಿಂಗ್ಸ್ ಎಲ್ಲ ಗಾಳಿಯಲ್ಲಿ ಹಾರ್ತಾ ಇರುತ್ತೆ. ಬಟ್ ಅದನ್ನ ಇವ್ನು ನೋಡೋದಿಲ್ಲ. ಫಸ್ಟ್ ಅವ್ನ್ ಜೀಸುನ ನೋಡ್ತಾನೆ. ಜೀಸು ಅಂತೂ ಜಂಗ ಕಣ್ಣೇನೆ ನೋಡ್ತಾ ಇರ್ತಾಳ. ಇವ್ನ್ಗೇನ್ ಅರ್ಥ ಆಗ್ತಲ್ಲ, ಏನ್ ಹಂಗ್ ನೋಡ್ತಾ ಇದೀಯಾ, ಏನಾದ್ರೂ ಟ್ಯಾಲೆಂಟ್ ಇದೆಯಾ ಇಲ್ವಾ ಹೇಳು ಅಂತ. ಆದ್ರೋಳು ಅದೇ ತರ ಬಿಡದೆ ನೋಡ್ತಾ ಇರೋದನ್ನ ನೋಡ್ಬಿಟ್ಟು ನಿನ್ ಹತ್ರ ಹೆಂಗ್ ಮಾತಾಡೋದು ನನ್ ಗೊತ್ತಾಗ್ತಾ ಇಲ್ವ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರ್ತಾನೆ. ಆಕ್ಚುಲಿ ಅವಳು ಇನ್ನೂ ಅದನ್ನ ಮಾಡ್ತಾನೆ ಇರ್ತಾಳೆ. ಬಟ್ ಇವ್ನ್ಗೆ ಅರ್ಥ ಆಗಲ್ಲ. ಸರಿ ಏನೋ ಡೌಟ್ ಬಂದಂಗೆ ಲೈಟ್ ಆಗಿ ಹಿಂದೆ ತಿರುಗಿ ನೋಡ್ತಾನೆ. ಆದ್ರೆ ಅಷ್ಟೇ ಅದನ್ನೆಲ್ಲ ಕೆಳಗಡೆ ಹಾಕೋ ತರ ಮಾಡ್ಬಿಡ್ತಾಳೆ. ಇವ್ನ್ಗೆ ಅರ್ಥ ಆಗ್ತಿದೆ, ನೀನೇನೋ ಮಾಡ್ದೆ ಬಟ್ ನನಗ್ ತೋರಿಸ್ತಾ ಇಲ್ಲ, ನನ್ ಕಣ್ ಮುಂದೆ ಮಾಡು ನಾನು ನೋಡ್ತೀನಿ ಅಂತ ಕೇಳ್ತಾನೆ. ಅವಳು ಮತ್ತೆ ಅದನ್ನ ಮಾಡ್ತಾ ಇದ್ದಾಳೆ. ಬಟ್ ಇವ್ನ ಅದನ್ನ ಗಮನಿಸಲ್ಲ. ಅವಳನ್ನೇ ನೋಡ್ತಾ ಇರ್ತಾಳೆ. ಕರೆಕ್ಟ್ ಆಗಿ ನೀನ್ ಏನೋ ಮಾಡ್ತಾ ಇದೀಯಾ ಏನಂತ ಹೇಳು ಅಂತ ಹೇಳ್ಬಿಟ್ಟು ಈ ಸತಿ ಕೂಡ ತಿರುಗಿ ನೋಡ್ತಾನೆ. ಬಟ್ ಅಷ್ಟ್ರಲ್ಲಿ ಬೀಳಿಸ್ಬಿಡ್ತಾಳೆ. ಅದ್ರ ಕೇಳ್ತಾ ಇರೋದನ್ನ ನೋಡ್ಬಿಟ್ಟು ಅವಳೀಗ ಮನೇಲಿರೋ ಎಲ್ಲಾ ಐಟಮ್ ನ ಕೂಡ ಹಂಗೆ ಗಾಳಿಯಲ್ಲಿ ತೇಲೋ ತರ ಮಾಡ್ತಾಳೆ. ಇದನ್ನ ನೋಡ್ಬಿಟ್ಟು ಅವನೇ ಶಾಕ್ ಆಗ್ಬಿಡ್ತಾನೆ. ಏನಿದು ಈ ತರ ಪವರ್ ಎಲ್ಲ ಯೂಸ್ ಮಾಡ್ತಾ ಇದೀಯಾ, ನಿಜವಾಗ್ಲೂ ನೀನ್ ಮ್ಯಾಜಿಕ್ ಏನಾದ್ರು ಕಲ್ತ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಅವಳ ಹತ್ರ ಹಂಗೆ ಮಾತಾಡ್ಕೊಂಡು ಲೈಟ್ ಆಗಿ ಅವಳ ಕೈನ ಟಚ್ ಮಾಡ್ತಾನೆ. ಈ ತರ ಹೊಸದಾಗ ಅವಳನ್ನ ಟಚ್ ಮಾಡ್ತಾ ಇರೋದು ಅವಳಿಗೆ ಒಂಥರ ಹೊಸದಾಗ ಫೀಲ್ ಆಗ್ತಾ ಇರುತ್ತೆ. ಅವಳ ಕೈನೇ ನೋಡ್ಕೊಂಡು ಕೂತಿರ್ತಾಳೆ ಇವಳು. ಇನ್ನೊಂದ್ ಕಡೆ ಹಂಟರ್ ಹುಡುಗಿ ಹೆಂಗೆ ಕ್ಯೂನ ಕ್ಯಾಚ್ ಮಾಡಿದ್ಲು ಅಂತ ಗೊತ್ತಿಲ್ಲ. ಕ್ಯೂಗೆ ಏನೋ ಒಂದ್ ಕೆಲಸನ ಕೊಟ್ಟಿದ್ದಾಳೆ ಅಂತ ಕಾಣಿಸುತ್ತೆ. ಸೈಲೆಂಟ್ ಆಗಿ ನೀನ್ ಒಳಗಡೆ ಹೋಗಿ ಈಗ ನಾನು ಹೇಳಿರೋ ತರ ಕೆಲಸ ಮಾಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರ್ಸಿ ಕಳಿಸ್ತಾರೆ. ಅವಳು ಕೂಡ ಒಳಗಡೆ ಹೋಗ್ತಾಳೆ. ಒಳಗಡೆ ನೋಡಿದ್ರೆ ಜಂಗು ಮತ್ತೆ ಜೀಸು ಇಬ್ರು ಕುತ್ಕೊಂಡು ಆರಾಮಾಗಿ ಟಿವಿ ನೋಡ್ತಾ ಇರ್ತಾರೆ. ಆಗ ಜಂಗ್ ಹೇಳ್ತಾನೆ, ಅಕ್ಕ ಇವತ್ತು ಫೈರ್ ವರ್ಕ್ಸ್ ಫೆಸ್ಟಿವಲ್ ಎಲ್ಲ ಇದೆ ಅಲ್ವಾ, ನಾನು ಅಲ್ಲಿಗೆ ಜೀಸುನ ಕರ್ಕೊಂಡು ಹೋಗ್ತೀನಿ, ಬಾ ಜೀಸು ಹೋಗೋಣ ಅಂತ ಹೇಳ್ಬಿಟ್ಟು ಅವಳ ಕೈನ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾನೆ. ಇಲ್ಲಿ ಕ್ಯೂ ಏನು ಮಾತಾಡ್ತಾ ಇಲ್ಲ, ಏನೋ ತಪ್ಪಾಗಿದೆ ಅಲ್ವಾ ಅಂತ ಪಾಪ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಸಡನ್ ಆಗಿ ಜೀಸುನ ನೋಡ್ಬಿಟ್ಟು ಹೇಳ್ತಾರೆ, ಜೀಸು ನೀನ್ ಇನ್ಮೇಲೆ ಇಲ್ಲಿ ಇರ್ಬೇಡ, ಇಲ್ಲಿಂದ ಹೆಂಗಾದ್ರು ಮಾಡಿ ತಪ್ಪಿಸ್ಕೊಂಡು ಇಲ್ಲಿಂದ ಹೊರಟೋಗು ಅಂತ. ಜೀಸುಗೆ ಏನ್ ಅರ್ಥ ಆಗ್ತಾ ಇಲ್ಲ. ಪಾಪ ಕ್ಯೂಗೆ ಹೆಂಗಾದ್ರು ಮಾಡಿ ಜೀಸುನ ಕಾಪಾಡ್ಬೇಕು ಅಂತ ಹೇಳಿ ಇಲ್ಲಿಂದ ಕಲ್ಸಕ್ ನೋಡ್ತಾ ಇದಾರೆ. ಆಗ ಜಂಗ್ ಹೇಳ್ತಾನೆ, ಅಕ್ಕ ಏನಾಯ್ತು ಹೇಳು ಅಂದಾಗ ಕ್ಯೂ ಏನು ಹೇಳಲ್ಲ, ನೀನ್ ಹೆಂಗಾದ್ರು ಮಾಡಿ ಫಸ್ಟ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ಆದ್ರೆ ಈ ಕಡೆ ಆ ಹಂಟರ್ ಹುಡುಗಿ ಮತ್ತೆ ಅವನ ಅಸಿಸ್ಟೆಂಟ್ ಇಬ್ರು ಸ್ವಲ್ಪ ದೂರದಲ್ಲೇ ಏನೋ ಒಂದು ಆಕ್ಷನ್ ನ ಮಾಡಕ್ಕೆ ರೆಡಿ ಆಗಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ದಡ ಅಂತ ಸೌಂಡ್ ಏನಂತ ನೋಡಿದ್ರೆ ತುಂಬಾ ಕಾರ್ಗಳೆಲ್ಲ ಬಂದು ಅಲ್ಲಿ ಸ್ಟಾಪ್ ಆಗುತ್ತೆ. ಬೇರೆ ಯಾರು ಅಲ್ಲ, ಈ ಹಂಟರ್ ಲೇಡಿ ತರನೇ ಇನ್ನೊಂದ್ ಗ್ಯಾಂಗ್ ಸುತ್ತಾ ಇತ್ತಲ್ವಾ, ಈಗ ಆ ಗ್ಯಾಂಗ್ ಕೂಡ ಅಲ್ಲಿ ಬಂದ್ಬಿಟ್ಟಿರುತ್ತೆ. ಇದನ್ನ ನೋಡ್ಬಿಟ್ಟು ಇವ್ರಿನಕ್ಕೆ ಟೈಮಿಗೆ ಇಲ್ಲಿ ಬಂದ್ರು ಅಂತ ಹೇಳ್ಬಿಟ್ಟು ಈ ಕಡೆ ಈ ಹಂಟರ್ ಹುಡುಗಿಯರು ಕೂಡ ಬೈಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಕ್ಯೂ ಬಂದು ಜಂಗಿಗೆ ಎಲ್ಲಾ ವಿಷಯ ಹೇಳಿದಾರೆ ಅಂತ ಕಾಣಿಸುತ್ತೆ. ಜಂಗು ಕೂಡ ಅರ್ಥ ಮಾಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದು, ಜಿಸು ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗು, ಸ್ವಲ್ಪ ದಿನ ಮಾತ್ರನೇ, ನೀನ್ ಮತ್ತೆ ಬಂದ್ಮೇಲೆ ನಿನಗ್ ತಿನ್ನಕ್ ತುಂಬಾ ಐಟಮ್ಸ್ ಎಲ್ಲ ಇಸ್ಕೊಡ್ತೀನಿ, ಈಗ ಸದ್ಯಕ್ಕೆ ಹೋಗಮ್ಮ ಅಂತ ಹೇಳ್ಬಿಟ್ಟು ನೈಸ್ ಆಗಿ ಮಾತಾಡಿ ಕಳ್ಸ್ಕೊಡ್ತಾರೆ. ಊಟ ಕೊಡ್ತೀನಿ ಅಂದ್ರೆ ಸಾಕು, ಚೆನ್ನಾಗಿ ಹೇಳಿದ್ ಮತ್ ಕೇಳ್ತಾಳಲ್ವಾ ಜೀಸು. ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾಳೆ. ಅದ್ರೊಳಗೆ ಹೋಗಿದ್ದು ಒಂದ್ ಸ್ವಲ್ಪ ಹೊತ್ತಲ್ಲ 2 ಗ್ಯಾಂಗು ಮನೆ ಹತ್ರ ಬಂದ್ಬಿಟ್ರು. ಆದ್ರೆ 2 ಗ್ಯಾಂಗು ಬಂದಿದ್ ಜೋರ್ಗೆ ಜೀಸುನ ಹಿಡಿತಾರೆ ಅಂತ ನೋಡಿದ್ರೆ ಆ 2 ಗ್ಯಾಂಗ್ ಮಧ್ಯೆ ಫೈಟಿಂಗ್ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಜೀಸು ನಿಮ್ಗ ಅಂತ ಹೇಳ್ಬಿಟ್ಟು ಅರ್ಧ ಜಗಳ ಮಾಡ್ಕೊಳ್ತಾ ಇದಾರೆ ಏನೋ ಗೊತ್ತಿಲ್ಲ. ಅದ್ರೊಳ ಗ್ಯಾಂಗ್ ಅಲ್ಲಿ ಇರೋರ್ಗೆಲ್ಲ ಸೂಪರ್ ಪವರ್ಸ್ ಇಟ್ಕೊಂಡು ಸುತ್ತಾ ಇರ್ತಾರಲ್ಲ, ಒಬ್ಬೊಬ್ರು ಒಂದೊಂದ್ ಪವರ್ ನ ಸರಿಯಾಗಿ ಹೊಡ್ಕೊಳ್ತಾ ಇರ್ತಾರೆ. ಈ ಸೂಪರ್ ವಿಲನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ನಾವು ನೋಡಿರ್ತೀವಲ್ಲ, 2 ವಿಲನ್ ಫೈಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ, ಅದಕ್ಕಿಂತ ಭಯಂಕರವಾಗಿರುತ್ತೆ. ಸರಿಯಾಗಿ ಹೊಡೆದಾಡ್ಕೊಳ್ತಾ ಇರ್ತಾರೆ. ಅದೇ ಹೇಳ್ದಂಗೆ ಇವರೆಲ್ಲ ಲ್ಯಾಂಡ್ ಮೇಲೆ ಫೈಟ್ ಮಾಡೋ ತರ ಇಲ್ಲ, ಗಾಳಿಯಲ್ಲಿ ಹಾರಿನೇ ಫೈಟ್ ಮಾಡ್ಕೊಳ್ತಾ ಇರ್ತಾರೆ. ಆದ್ರೆ ಪಾಪ ಈ ಫೈಟಿಂಗ್ ಅಲ್ಲಿ ಆ ಕ್ಯೂ ಅನ್ನೋರು ಮತ್ತೆ ಜಂಗನ್ನೋರು ಇಬ್ರು ಸತ್ತೋಗ್ತಾರೆ. ಇನ್ನೊಂದ್ ಕಡೆ ಜೀಸು ನೋಡಿದ್ರೆ ತುಂಬಾ ದೂರ ಓಡೋಗಿರ್ತಾಳಲ್ಲ, ಆದ್ರೆ ಇವ್ಗಳು ಏನೋ ಫೀಲ್ ಆಗ್ತಾ ಇರುತ್ತೆ, ಏನೋ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಮನೆ ಕಡೆ ಬರ್ಬೇಕು ಅಂತ ನೋಡಿದಾಗ ಆ ಕಾರ್ಡ್ ಮಧ್ಯೆ ಯಾವ್ದೋ ಇನ್ನೊಂದ್ ಗ್ಯಾಂಗು ಅಂದ್ರೆ ಇನ್ನೊಂದ್ ಹುಡುಗಿ ಜೀಸುನ ನೋಡ್ಬಿಡ್ತಾಳೆ. ಇವಳು ಯಾರಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಈ ಸೈಕೋ ಕಿಲ್ಲರ್ ಗ್ಯಾಂಗ್ ತರ ಒಬ್ರು ಸುತ್ತಾ ಇದ್ರಲ್ವಾ, ಅದ್ರಲ್ಲೊಂದು ಹುಡುಗಿ ಇರ್ತಾಳಲ್ಲ, ಅದೇ ತರ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಇವ್ರು
ಕೂಡ ಸೂಪರ್ ಪವರ್ ಇರೋರೆ. ಅವಳೀಗ ಜೀಸುನ ನೋಡಿದ ತಕ್ಷಣ ನಿನ್ನ ಅವತ್ತೇ ನಾನ್ ಸಾಯಿಸ್ಬಿಟ್ಟೆ ಅಂತ ಅನ್ಕೊಂಡಿದ್ನೆ, ನೀನ್ ಇನ್ನೂ ಸತ್ತಿಲ್ವಾ, ಓ ನೆಕ್ಸ್ಟ್ ನೀನೆ ಅಂತ ಹೇಳ್ಬಿಟ್ಟು ಒಂದ್ ಕತ್ತಿನ ಎತ್ಕೊಂಡ್ ಸ್ಪೀಡ್ ಆಗಿ ಆ ಜೀಸುನ ಸಾಯಿಸ್ಬೇಕು ಅಂತ ಬರ್ತಾಳೆ. ಆದ್ರೆ ಜೀಸುಗಿರೋ ಪವರ್ಗೆ ಕಣ್ಣಲ್ಲೇ ಕಂಟ್ರೋಲ್ ಮಾಡ್ತಾಳೆ. ಅಂದ್ರೆ ಅವಳು ಮಾಡೋ ಪ್ರತಿ ಒಂದು ಆಕ್ಷನ್ ನ ಕೂಡ ಇವಳು ಕಂಟ್ರೋಲ್ ಮಾಡ್ತಾಳೆ. ಈಗ ಹಂಗೆ ಸ್ಟಾಪ್ ಮಾಡ್ದವಳು ಟಕ್ಕಂತ ಕತ್ತಿನ ತಗೊಂಡು ಆ ಸಾಯ್ಸಕ್ ಬಂದವಳು ತಲೆಯಲ್ಲೇ ಚುಚ್ಬಿಡ್ತಾಳೆ. ಇವ್ರಿಗೆಲ್ಲ ತಲೆ ಚುಚ್ಚಿದ್ರೆ ತಾನೆ ಸಾಯಿಸೋದು, ಫಸ್ಟ್ ಪಾರ್ಟ್ ಫೈನಲ್ ಅಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ತಲೆಯಲ್ಲೇ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಈಗ ಇವಳು ಮನೆ ಕಡೆ ಬಂದ್ ನೋಡೋಷ್ಟ್ರಲ್ಲಿ ಕ್ಯೂ ಮತ್ತೆ ಜಂಗ್ ಇಬ್ರು ಸತ್ ಬಿದ್ದಿರ್ತಾರೆ. ಅಷ್ಟೇ ದಿನ ನೋಡಿ ಟೆನ್ಷನ್ ಆದವಳು ಕೈಯಲ್ಲೆಲ್ಲ ಮುಟ್ಟೋ ತರ ಇಲ್ಲ, ಕಣ್ಣು ನೋಟದಲ್ಲೇ ಸಾಯಿಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಹಂಗೆ ಒಬ್ಬೊಬ್ರನ್ನ ಸಾಯಿಸ್ತಾ ಇರ್ತಾಳೆ. ಇವಳು ಮುಂದೆ ಯಾರು ನಿಲ್ಲೋ ತರನೇ ಇಲ್ಲ, ಎಲ್ಲರೂ ಎದ್ದು ಬಿದ್ದು ಅಂತ ಓಡೋಗ್ತಾ ಇರ್ತಾರೆ. ಅಲ್ಲಿರೋ ಕಾರ್ಗಳಂತೂ ಅಷ್ಟೇ ಎಲ್ಲ ಕಣ್ಣು ನೋಟದಿಂದಾನೇ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಆತರ ಒಂದು ಪವರ್ ಇರುತ್ತೆ ಇವಳಿಗೆ. ಇವಳು ಮಾಡಿರೋ ದಾಳಿಯಿಂದ ಒಬ್ರು ಬದುಕಿಲ್ಲ, ಪ್ರತಿ ಒಬ್ರು ಸತ್ತೋಗಿರ್ತಾರೆ. ಅಲ್ಲಿ ಫೈನಲ್ ಆಗಿ ಒಂದೇ ಒಂದ್ ಹುಡುಗಿ ಮಾತ್ರ ಇರ್ತಾಳೆ. ಸರಿ ಹೆಂಗಾದ್ರೂ ಮಾಡಿ ಇವಳನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಅವಳು ಒಂದ್ ಕತ್ತಿನ ಎತ್ಕೊಂಡ್ ಹಂಗೆ ಜೀಸು ಹತ್ರ ಬರ್ತಾಳೆ. ಆ ಟೈಮಲ್ಲಿ ಆ ಜಾಗಕ್ಕೆ ಒಂದ್ ಕಾರ್ ಬಂದು ನಿಲ್ಲುತ್ತೆ. ಕಾರಿಂದ ಇಳಿಯೋದು ಬೇರೆ ಯಾರು ಅಲ್ಲ, ಸ್ಟಾರ್ಟಿಂಗ್ ಇಂದ ನಾವ್ ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ರು ಅವಳೆ ಕಾರಿಂದ ಇಳಿಯೋದು ಬೇರೆ ಯಾರು ಅಲ್ಲ, ನಿಯೋಂಗ್ ಈಗ ಬಂದವಳು ಜೀಸುನ ನೋಡ್ಬಿಟ್ಟು ಏನ್ ಜೀಸು ಚೆನ್ನಾಗಿದ್ಯಾ ಅಂತ ಕೇಳ್ತಾಳೆ. ಇದನ್ನ ನೋಡಿ ಪಕ್ಕದಲ್ಲಿ ಸಾಯಿಸ್ಬೇಕಂತ ಒಂದು ಹುಡುಗಿ ನಿಂತಿದ್ಲಲ್ಲ, ಅವಳು ಹೇಳ್ತಾಳೆ ಏಯ್ ನಿನ್ಗೆ ಇವಳು ಗೊತ್ತಾ ಅಂತ. ಆಗ ನಿಯೋಂಗ್ ಹೇಳ್ತಾಳೆ ನಾನ್ ನಿನ್ಗೆ ಏನ್ ಹೇಳ್ದೆ, ಅವಳನ್ನ ಹೆಂಗಾದ್ರೂ ಮಾಡಿ ಇಲ್ಲಿಂದ ತಪ್ಸು ಅಂತ ಹೇಳ್ದೆ, ಆದ್ರೆ ಈಗ ಅವಳನ್ನ ಸಾಯ್ಸಕಂತಾನೆ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದೇ ಏಟ್ನೆ ಕೊಡೋದು. ಅಷ್ಟೇ ಅವಳ ಕತೆ ಅಲ್ಲಿಗೆ ಮುಗೀತು. ಇವಳಿಗೂ ಸರಿಯಾದ ಪವರ್ ಎಲ್ಲ ಇರುತ್ತಲ್ಲ ನಿಯೋಂಗು ಕೂಡ. ಈಗ ಅವಳ ಕತೆನ ಮುಗಿಸ್ಬಿಟ್ಟು ಸ್ಟ್ರೈಟ್ ಆಗಿ ಜೀಸು ಹತ್ರ ಬರ್ತಾಳೆ. ಏನ್ ಜೀಸು ಚೆನ್ನಾಗಿದ್ಯಾ, ನಾನ್ ಯಾರಂತ ನಿನಗೆ ಗೊತ್ತಾಗಿಲ್ವಾ ಅಂದಾಗ ಜೀಸುಗ್ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಜೀಸು ಹಂಗೆ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಆಗ ನಿಯೋಂಗ್ ಹೇಳ್ತಾಳೆ ನಾನ್ ಬೇರೆ ಯಾರು ಅಲ್ಲ, ನಿನಗ ಅಕ್ಕ ತರಾನೆ, ನಾವ್ ಅಮ್ಮ ಹೊಟ್ಟೆಲ್ ಇಬ್ರು ಒಟ್ಟಿಗೆ ಇದ್ವಿ, ನಾವಿಬ್ರು ಟ್ವಿನ್ಸ್ ಅಂತ ಹೇಳ್ತಾಳೆ. ಬಟ್ ಜೀಸುಗೇನು ಗೊತ್ತಿಲ್ವಲ್ಲ ಇದ್ರ ಬಗ್ಗೆ ಅಲ್ವಾ, ಅವಳಾಗಿ ಸೈಲೆಂಟ್ ಆಗಿ ನಿಂತಿರ್ತಾಳೆ. ಆ ಲ್ಯಾಬ್ ಇಂದ ನೀನೇ ಹೊರಗಡೆ ಬಂದೆ ಅಂತ ಅನ್ಕೊಂಡಿದ್ಯಾ ತಪ್ಪಿಸ್ಕೊಂಡು, ಇಷ್ಟು ದಿನ ನೀನ್ ತಪ್ಪಿಸ್ಕೊಳಕ್ ಆಗದೆ ಅವತ್ ಮಾತ್ರ ಹೆಂಗ್ ತಪ್ಪಿಸ್ಕೊಂಡೆ ಅಂತ ನೀನ್ ಯೋಚನೆ ಮಾಡಿಲ್ವಾ, ನಿನ್ನ ಆ ಲ್ಯಾಬ್ ಇಂದ ತಪ್ಸೋ ತರ ಮಾಡಿದ್ದು ನಾನೇ, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡಿದ್ ನಾನೇ, ನಮ್ ಇಬ್ಬರ ಮೈಂಡು ಕನೆಕ್ಟ್ ಆಗಿದೆ, ನನ್ಗದನ್ನ ಫೀಲ್ ಮಾಡಕ್ ಆಗ್ತಿದೆ, ನೀನ್ ಅದನ್ನ ಫೀಲ್ ಮಾಡ್ತಾ ಇಲ್ವಾ ಅಂತ ಕೇಳ್ತಾರೆ. ಜೀಸುಗೇನು ಅರ್ಥ ಆಗ್ತಾ ಇಲ್ಲ, ಬಟ್ ಅವಳು ಯೋಚನೆ ಮಾಡ್ತಾಳೆ ಇಷ್ಟು ದಿನ ತಪ್ಪಿಸ್ಕೊಳಕ್ ಆಗದೆ ಇರೋಳು ಅವತ್ ಯಾವ ತರ ತಪ್ಪಿಸ್ಕೊಂಡೆ ಅಂತ. ಹೇಳ್ಬೇಕಂದ್ರೆ ಅವತ್ತವಳ ಲ್ಯಾಬ್ ಇಂದ ಹೊರಗಡೆ ಬರ್ಬೇಕಾದ್ರೆ ಪಕ್ಕದಲ್ಲೇ ನಿಯಾಂಗ್ ಕೂಡ ಇದ್ದಿರ್ತಾಳೆ. ಈಗ ಜೀಸು ಕೇಳ್ತಾಳೆ ಯಾಕ್ ನನ್ನನ್ನ ತಪ್ಪಿಸ್ದೆ ಅಂತ ಕೇಳಿದಾಗ ನಿಯಾಂಗ್ ಹೇಳ್ತಾಳೆ ಯಾಕಂದ್ರೆ ನಿನ್ ಅಗತ್ಯ ನನಗಿದೆ, ನಾವಿಬ್ರು ಹೋಗಿ ನಮ್ಮ ಅಮ್ಮನ ನೋಡ್ಬೇಕು, ನಮ್ಮಮ್ಮನ್ನ ಕಾಪಾಡ್ಬೇಕು, ಏನು ಅದಕ್ಕೆ ಓಕೆನಾ, ನನ್ ಜೊತೆ ಬರ್ತೀಯ ಅಂತ ಕೇಳಿದ್ರೆ ಜೀಸು ಏನು ಆನ್ಸರ್ ಮಾಡಲ್ಲ. ಸೈಲೆಂಟ್ ಆಗಿ ನೋಡ್ದೋಳು ಸ್ಟ್ರೇಟ್ ಆಗಿ ಜಂಗ್ದು ಮತ್ತೆ ಕ್ಯೂದು ಬಾಡಿ ಬಿದ್ದಿರತ್ತಲ್ಲ ಅಲ್ಲೋಗ್ಬಿಟ್ಟು ತುಂಬಾನೇ ಫೀಲ್ ಮಾಡ್ತಾ ಇರ್ತಾಳೆ. ಅವಳ ಹಾರ್ಟ್ ಅಲ್ಲಿ ತುಂಬಾನೇ ಪೇನ್ ಆಗ್ತಾ ಇರುತ್ತೆ. ಫಸ್ಟ್ ಟೈಮ್ ಅವಳ ಇತರ ಫೀಲ್ ಮಾಡ್ತಾ ಇರೋದು, ಇದಕ್ಕೂ ಮುಂಚೆ ಅದನ್ನ ಅವಳು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅವಳು ಕೇಳ್ತಾಳೆ ನನ್ಗೆ ಯಾಕೋ ಹಾರ್ಟ್ ಅಲ್ಲಿ ತುಂಬಾ ಪೇನ್ ಆಗ್ತಿದೆ ಅಂತ. ಆಗ ನಿಯಾಂಗ್ ಹೇಳ್ತಾಳೆ ಓ ನೀನ್ ಈಗ ತಾನೆ ಫಸ್ಟ್ ಅದನ್ನೆಲ್ಲ ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಯಾ, ಅಂದ್ರೆ ಅವಳು ಯಾವ ತರ ಫೀಲ್ ಮಾಡ್ತಿದ್ದಾಳೆ ಅಂತ ನಿಯಾಂಗ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಿದೆ. ನಿಯಾಂಗ್ ಹೇಳ್ತಾಳೆ ಸರಿ ಹೇಳು, ಇವ್ರಿಬ್ರಲ್ಲಿ ಯಾರನ್ನ ಕಾಪಾಡ್ಬೇಕು ಅಂತ ಹೇಳು, ಒಬ್ಬರನ್ನ ಮಾತ್ರ ಕಾಪಾಡಕ್ ಆಗುತ್ತೆ, ಆದ್ರೆ ಅವ್ರು ಮತ್ತೆ ಬದುಕ್ ಬಂದ್ಮೇಲೆ ಅವ್ರು ಖಂಡಿತ ಮನುಷ್ಯರಾಗಿ ಮಾತ್ರ ಇರೋದಿಲ್ಲ. ಇದು ನನ್ ಕೈಲಿದೆಲ್ಲ ಇಂಜೆಕ್ಷನ್, ಇದನ್ನ ಹಾಕಿದ್ರೆ ಅವ್ರು ನಮ್ ತರ ಆಗ್ತಾರೆ, ಆದ್ರೆ ಖಂಡಿತ ಅವ್ರು ಸಾಯ್ಬೇಕಾದ್ರೆ ತುಂಬಾ ನೋವಿಂದ ನರಳಿ ಸಾಯ್ತಾರೆ, ಅದಕ್ ಬದಲಾಗಿ ಅವ್ರ ಇತರ ನಾರ್ಮಲ್ ಮನುಷ್ಯರಾಗಿ ಸಾಯೋದೇ ಬೆಸ್ಟ್ ಅಲ್ವಾ ಅಂತ ಕೇಳಿದಾಗ ಜೀಸುಗ್ ಏನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಯಾರನ್ನ ಕಾಪಾಡ್ಬೇಕು ಅಂತ ನೋಡ್ತಿದ್ದಾಳೆ ಏನೋ. ಕ್ಯೂನ ಮತ್ತೆ ಜಂಗ್ನ ಇಬ್ಬರನ್ನು ನೋಡ್ತಾ ಇರ್ತಾಳೆ. ಆ ಇಂಜೆಕ್ಷನ್ ತಗೊಂಡ್ಲಾ ಏನು ಅಂತ ಗೊತ್ತಿಲ್ಲ, ಅದನ್ನ ಯಾರ್ಗ್ ಇಂಜೆಕ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಏನೋ ಗೊತ್ತಿಲ್ಲ, ಅಥವಾ ಇದನ್ನ ಇಂಜೆಕ್ಟ್ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾಳೆ ಏನೋ ಗೊತ್ತಿಲ್ಲ. ಈ ಗ್ಯಾಪ್ ಅಲ್ಲೇ ನಿಯಾಂಗ್ ಟಕ್ಕಂತ ಒಂದ್ ಇಂಜೆಕ್ಷನ್ ನ ಎತ್ತಿ ಹಂಗೆ ಜೀಸು ಕತ್ತಲೆ ಇಳಿಸ್ಬಿಡ್ತಾಳೆ. ಹಂಗೆ ಜೀಸುನ ಎತ್ಕೊಂಡೋಗಿ ಕಾರಲ್ಲಿ ಹಾಕೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ. ಈಗ ಈ ವಿಷಯ ಪ್ರೊಫೆಸರ್ ಲೇಡಿಗೆ ಗೊತ್ತಾಗುತ್ತೆ, ಆದ್ರೆ ಅವರು ತುಂಬಾ ಭಯ ಪಡೋ ತರ ಏನಿಲ್ಲ, ಕೂಲಾಗೆ ಇರ್ತಾರೆ. ಓ ಇಬ್ರು ಮೀಟ್ ಮಾಡ್ಕೊಂಡ್ರ, ಹಂಗಾದ್ರೆ ನೆಕ್ಸ್ಟ್ ಅವ್ರು ಎಲ್ಲೋಗ್ತಾರೆ ಅಂತ ನನಗೆ ಗೊತ್ತು, ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅವ್ರು ಬರೋದು ಅಂತ ಹೇಳ್ತಾರೆ. ಇವ್ರ ಅಮ್ಮ ಯಾರು ಅಂತ ನೋಡಿದ್ರೆ ಈ ಜೀಸುಗ್ ಅವಾಗ ಒಂದ್ ಇಲ್ಯೂಷನ್ ಬರುತ್ತಲ್ಲ, ಯಾವ್ದೋ ಲ್ಯಾಬ್ ಅಲ್ಲಿ ಯಾರನ್ನ ಕಟ್ಟಾಕಿರೋ ತರ, ಅದು ಇವ್ರ ಅಮ್ಮನೇ ಅಂತ ಕಾಣಿಸುತ್ತೆ. ಇವ್ರನ್ನ ಯಾವ್ದೋ ಟೆಸ್ಟಿಂಗ್ ಮಾಡೋ ಲ್ಯಾಬ್ ಅಲ್ಲಿ ಇಟ್ಟಿದಾರೇನೋ, ಆದ್ರೆ ಬದುಕಿದಾರ ಸತ್ತಿದಾರ ಅಂತ ಗೊತ್ತಿಲ್ಲ, ಅವ್ರನ್ನ ಹುಡ್ಕೊಂಡೆ ಅವ್ರಿಬ್ರು ಹೋಗಿರೋದು ಅಂತ ಈ ಲೇಡಿ ಹೇಳ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿತಾ ಇದೆ. ಇದಕ್ ಮೇಲೆ ಏನಾಗುತ್ತೆ ಅಂತ ನಾವು ಥರ್ಡ್ ಪಾರ್ಟ್ ಅಲ್ಲೇ ನೋಡ್ಬೇಕು. ಥರ್ಡ್ ಪಾರ್ಟ್ ಇನ್ನೂ ರಿಲೀಸ್ ಆಗಿಲ್ಲ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ರಿಲೀಸ್ ಆದ್ಮೇಲೆ ಅದನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ವಿಚ್ ಪಾರ್ಟ್ 1 ಪಾರ್ಟ್ 2 ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಫಸ್ಟ್ ಪಾರ್ಟ್ ನೋಡಿದ್ರೆ ನಿಯಾಂಗ್ ಬಗ್ಗೆ ಇತ್ತು, ಸೆಕೆಂಡ್ ಪಾರ್ಟ್ ನೋಡಿದ್ರೆ ಜೀಸು ಬಗ್ಗೆ ಇತ್ತು. ಬಟ್ ಇವ್ರಿಬ್ರು ಯಾವ ತರ ಲ್ಯಾಬ್ ಅಲ್ಲಿ ತಯಾರಾದ್ರು, ಅವ್ರಿಬ್ರು ಮತ್ತೆ ಏನ್ ಹತ್ರ ಒಂದು ಘಟನೆ ಇದೆ. ಫಸ್ಟ್ ಆಫ್ ಆಲ್ ಇವ್ರಿಬ್ರು ಮನುಷ್ಯರೇನೋ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಮ್ಗೆ ಥರ್ಡ್ ಪಾರ್ಟ್ ಅಲ್ಲಿ ರಿವೀಲ್ ಮಾಡ್ತಾರ, ಇಲ್ಲ ಥರ್ಡ್ ಪಾರ್ಟ್ ಅಲ್ಲಿ ಇನ್ನು ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಟ್ಟಿದ್ದಾರೆ ಅಂತ ನೋಡ್ಬೇಕು. ಈಗ ಮೂವಿ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನ್ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಟ್ಬಿಡಿ. ಹಂಗೆ ಜೊತೆಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.